ಸಾಮಾನ್ಯವಾಗಿ ಸರ್ಕಾರ ಏನು ಮಾಡ್ತಾ ಇದೆ, ಹೆಚ್ಚು ಮಕ್ಕಳು ಎಲ್ಲಿರ್ತಾರೋ ಅಲ್ಲಿ ಸಾಮಾನ್ಯವಾಗಿ ಸಮಗ್ರ ಶಿಕ್ಷಣ ಮತ್ತು ಮಧ್ಯಾಹ್ನ ಉಪಹಾರ ಯೋಜನೆಯ ಸಾಮಾಜಿಕ ಪ್ರಚೋದನೆಯನ್ನು ಮಾಡ್ತಾ ಇದೆ. ಹೆಸರೇ ಸೂಚಿಸುವಂತೆ ಸಾಮಾಜಿಕ ಪ್ರಚೋದನೆ ಅಂದರೆ ಈಗ ಶಾಲೆಗಳಲ್ಲಿ ಎಷ್ಟೋ ಈಗ ಇನ್ಸ್ಟ್ರಕ್ಷನ್ಗಳಾಗ್ತದೆ, ಮತ್ತೆ ಅಧಿಕಾರಿಗಳೆಲ್ಲ ಬಂದು ಇನ್ಸ್ಟ್ರಕ್ಷನ್ ಕಾಗದಪತ್ರಗಳನ್ನು ನೋಡ್ತಾರೆ. ಅದು ಮಕ್ಕಳ ಕ್ಲಾಸಲ್ಲಿ ಮಕ್ಕಳ ಒಂದು ಅಭ್ಯುದಯ ಅವ್ರು ಯಾವ ರೀತಿ ಇದೆ ಮಕ್ಕಳು ಅದನ್ನೆಲ್ಲ ನೋಡ್ತಾರೆ. ಆದರೆ ನಮ್ಮ ಸಾಮಾಜಿಕ ಪರಿಶೋಧನೆಯಲ್ಲಿ ಸಮಾಜದೊಡನೆ ಬೆರೆತು ಮಾಡುವಂಥದ್ದು ಹೆಸರೇ ಸೂಚಿಸುವಂಥ ನಾವು ಪ್ರಥಮ ದಿನ ಬಂದು ಶಿಕ್ಷಕರೊಡನೆ ಪೂರ್ವಭಾವಿ ಸಭೆಯನ್ನ ಮಾಡಿಕೊಂಡು ನಾವು ಏನೇನು ಮಾಡ್ತೇವೆ ಅನ್ನೋದನ್ನ ಪ್ರಥಮವಾಗಿ ಅವರಿಗೆ ತಿಳಿಸಿ ಆ ನಂತರ ಸಾಮಾನ್ಯ ಮಾಹಿತಿಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಶಾಲೆಯಲ್ಲಿ ಪ್ರತಿಯೊಂದು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ತೇವೆ ನಾವು. ಅಂದ್ರೆ ಎಷ್ಟು ಕ್ಲಾಸ್ ಇದೆ, ಎಷ್ಟು ಮಕ್ಕಳು ಇದ್ದಾರೆ, SC ST ಎಷ್ಟಿದ್ದಾರೆ, ಇತರ ಚೇತನರು ಎಷ್ಟಿದ್ದಾರೆ, ಆಮೇಲೆ ಪ್ರತಿಯೊಂದನ್ನು ಶೌಚಾಲಯ ಯಾವ ರೀತಿ ಇದೆ, ಮತ್ತೆ ಏನ್ ಸವಲತ್ತು ಇದೆ ಶಾಲೆಯಲ್ಲಿ, ಎಲ್ಲ ವಿವರಗಳನ್ನ ಕಲೆಕ್ಟ್ ಮಾಡೋದು, ಮಕ್ಕಳೊಡನೆ ಚರ್ಚೆ ಮಾಡಿ ಆ ನಂತರ ಕೆಲವು ಪಾಲಕರ ಮನೆಯ ಭೇಟಿಯನ್ನ ಮಾಡ್ತಾರೆ. ಚರ್ಚಾಕೂಟ ಪಾಲಕರು ಶಿಕ್ಷಕರ ಇರುವಂತಹ ಸಂಬಂಧವನ್ನ ಸೂಚಿಸುವಂತಹ ಒಂದು ಸಭೆ ಅಂತ ಹೇಳ್ಬೋದು. ಇಲ್ಲಿ ಯಾವುದೇ ಒಂದು ವಿಷಯ ಅಂದ್ರೆ ಇದು ಏನು ಅಂತ ಪ್ರಾಸ್ತಾವಿಕವಾಗಿ ಇದರ ಬಗ್ಗೆ ಹೇಳಿ ಆ ನಂತರ ನಿಮ್ಮಿಂದನೇ ಪ್ರಶ್ನೆ ಕೇಳಿ ನಿಮ್ಮಿಂದನೇ ಆನ್ಸರ್ ಅನ್ನು ತಗೊಳ್ಳುವಂಥದ್ದು. ಅಂದ್ರೆ ಯಾವ ರೀತಿ ನಡೀತಾ ಇದೆ ಏನಿದೆ ಅದನ್ನ ನಾವು ದಾಖಲೆ ಮಾಡಿ ರಾಜ್ಯ ಮಟ್ಟಕ್ಕೆ ತಲುಪಿಸುವಂಥದ್ದು ನಮ್ಮ ಜವಾಬ್ದಾರಿ. ನಾವೇನ್ ಮಾಡ್ತೇವೆ ಕೇಳಿ ಪ್ರತಿಯೊಂದು ವರದಿಯನ್ನ ಕಲೆಕ್ಟ್ ಮಾಡಿಕೊಂಡು ಒಂದು ಬುಕ್ಲೆಟ್ ಅನ್ನ ಮಾಡ್ತೇವೆ. ಆ ಬುಕ್ಲೆಟ್ ಅನ್ನು ಒಂದು ಶಾಲೆಗೆ ಕೊಟ್ಟು ಒಂದು ನಾವು ಇಟ್ಕೊಳ್ತೇವೆ. ಮತ್ತು ಈ ಒಂದು ಸಭೆ ಇದೆಯಲ್ಲ ಇವತ್ತಿನ ಅಲ್ಲಿ ಸಹಿ ತಗೊಳ್ತಾ ಇದ್ದಾರಲ್ಲ ಅದರ ಠರಾವನ್ನ ಬರ್ತೀವಿ. ಆ ಠರಾವ್ ಬರೆದು ಅದನ್ನು ಸಹಿತ MIC ಅಪ್ಲೋಡ್ ಅನ್ನ ಮಾಡ್ತೀವಿ. ಮತ್ತು ಇವತ್ತು ವಿಡಿಯೋ ಮಾಡಿದ್ದನ್ನು ಸಹಿತ ಇದಕ್ಕೆ ಯೂಟ್ಯೂಬ್ಗೆ ಅಪ್ಲೋಡ್ ಅನ್ನು ಮಾಡ್ತೀವಿ. ಯಾಕೆ ಕೇಳಿದ್ರೆ ಸರ್ಕಾರದಿಂದ ಸರ್ಕಾರ ಸಾಮಾನ್ಯವಾಗಿ ತಮಗೆಲ್ಲ ಗೊತ್ತಿರುವಂತೆ ಸಾಕಷ್ಟು ಸವಲತ್ತುಗಳನ್ನ ನೀಡಿದೆ. ಅದು ಯಾವ ರೀತಿ ನಡೀತಾ ಇದೆ, ಯಾವ ಜನರಿಗೆ ಯಾವ ತೊಡ್ತಾ ಇದೆ, ಜನರು ಅದಕ್ಕೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ, ಈ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಏನ್ ಮಾಡಿದೆ ಸಾಮಾಜಿಕ ಪರಿಶೋಧನೆಯನ್ನ ಅಳವಡಿಸಿದೆ. ಇದು ಸಾಮಾಜಿಕ ಪರಿಶೋಧನೆ ಅಂದ್ರೆ ಸುಮಾರು 8-9 ಸಾಲಿನಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗಾರ್ಥಿ ಯೋಜನೆ ಯಾವಾಗ ಹುಟ್ಟುಕೋದು ಆವಾಗಲೇ ಸಾಮಾಜಿಕ ಪರಿಶೋಧನೆ ಹುಟ್ಟುಕೋದು. ಅದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗಾರ್ಥಿ ಯೋಜನೆ ಅದೊಂದು ಯೋಜನೆ ಅಲ್ಲ, ಆಕ್ಟ್ ಆಗಿರೋದ್ರಿಂದ ಪಾರದರ್ಶಕತೆಯಿಂದ ನಡಿಬೇಕು, ಸರಿಯಾದ ಕೂಲಿ ಮುಟ್ಬೇಕು, ಮತ್ತೆ ಅದರ ಸವಲತ್ತುಗಳನ್ನು ಎಲ್ಲರೂ ಪಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಆವಾಗ ಸಾಮಾಜಿಕ ಪರಿಶೋಧನೆ ಹುಟ್ಟುಕೋದು. ತದನಂತರ ಅದು ಇತರೆ ಯೋಜನೆಗಳಿಗೂ ಸಹಿತ ಅದನ್ನ ಅಳವಡಿಸಿದ್ರು. ಯಾಕೆ ಕೇಳಿದ್ರೆ ತಮಗೆಲ್ಲ ಗೊತ್ತಿರ್ಬೇಕು, ಬಯಲು ಮಲ ವಿಸರ್ಜನಾ ಮುಕ್ತ ಪಂಚಾಯತ್ ಅಂತ ಘೋಷಿಸಬೇಕು ಅಂತ ಒಂದು 4-5 ವರ್ಷದ ಹಿಂದೆ ಒಂದು ಸರ್ಕ್ಯುಲರ್ ಬಂದಿತ್ತು. ಆವಾಗ ಏನಾಗಿತ್ತಂದ್ರೆ ಅಲ್ಲಿ ಸುಮಾರು 3000 ಪಂಚಾಯತ್ಗಳು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ 3000 ಪಂಚಾಯತ್ಗಳು ಆಯ್ಕೆ ಆದಾಗ ಅದರ ಪ್ರಶಸ್ತಿಯನ್ನು ಕೊಡುವ ಪೂರ್ವದಲ್ಲಿ ಮಾನ್ಯ HK ಪಾಟೀಲ್ ಸಾಹೇಬ್ರವರು ನಮ್ಮ ಈ ಸಾಮಾಜಿಕ ಪರಿಶೋಧನೆಗೆ ಅದನ್ನು ಸಹಿತ ಅಳವಡಿಸಿದ್ರು. ಏನಂದ್ರೆ ಅದು ಒಂದು ವಾರದಲ್ಲಿ ಅದರ ಪ್ರತಿಯೊಂದು ಪರಿಶೀಲನೆ ಮಾಡಿ ತರ ಹಂತದಲ್ಲಿ ಅಂದ್ರೆ ಪ್ರತಿಯೊಂದು ಮನೆ ಕೂಡಿ ಹೋಗಿ ಅಲ್ಲಿ ಶೌಚಾಲಯಗಳನ್ನ ಪರಿಶೀಲಿಸಿ ಎಷ್ಟಿದೆ ಏನಿದೆ ಅದರ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಒಂದು ವಾರದಲ್ಲಿ ಕೊಡಬೇಕು ಅಂತ ಹೇಳ್ಕೊಂಡು ನಮ್ಮನ್ನೆಲ್ಲ ಬೇರೆ ತಾಲೂಕುಗಳಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ನಮ್ಮ ಮುಖಾಂತರ ಅಂದ್ರೆ ಬೇರೆ ಒಬ್ಬರು ನಮ್ಮ ತಾಲೂಕಲ್ಲಿ ನಮ್ಗೆ ಇಲ್ಲಿ ಕೊಡಲ್ಲ, ಬೇರೆ ತಾಲೂಕಿನವರು ನಮ್ಮ ತಾಲೂಕಲ್ಲಿ ಮಾಡಿದ್ದಾರೆ. ಈ ರೀತಿ ಮಾಡಿ ಪರಿಶೋಧನೆ ಮಾಡಿದಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ 300 ಚಿಲ್ಲರೆ ಪಂಚಾಯತ್ಗಳು ಇದು ಬಯಲು ಮಲ ವಿಸರ್ಜನೆ ಮುಕ್ತ ಪಂಚಾಯತ್ ಅಂತ ಆಯ್ಕೆ ಆಗಿದೆ. ಇದನ್ನ ಯಾಕೆ ಮಾಡಿದ್ರು ಅಂದ್ರೆ ಅದು ಅನೌನ್ಸ್ ಆಗ್ಬಿಟ್ರೆ ಮತ್ತೆ ಪುನಃ ಶೌಚಾಲಯಗಳ ಸವಲತ್ತು ಬಡವರಿಗೆ ಸಿಗೋದಿಲ್ಲ. ನಿಜವಾದ ಫಲಾನುಭವಿಗಳು ಇರ್ಬೇಕಾದ್ರೂ ಸಹಿತ ಪಂಚಾಯತ್ ಇದು ಶೌಚಾಲಯ ಬಯಲು ಮಲ ವಿಸರ್ಜನೆ ಮುಕ್ತ ಪಂಚಾಯತ್ ಅಂತ ಆಯ್ಕೆ ಮಾಡ್ಕೊಂಡಿದ್ರೆ ಮುಂದವ್ರಿಗೆ ತೊಂದರೆ ಆಗ್ತದೆ, ಅದಕ್ಕಾಗಿ ತಳಹಂತದಲ್ಲಿ ಮಾಡಬೇಕು ಅಂತ ಹೇಳಿದ್ರು. ಅದು ಸಕ್ಸಸ್ಫುಲ್ ಆದ್ರಿಂದ ಕ್ರಮೇಣವಾಗಿ ಎಲ್ಲ ಯೋಜನೆಯನ್ನ ಬಳಸಿದ್ರು ಇದಕ್ಕೆ ಸಾಮಾಜಿಕ ಪರಿಶೋಧನೆ. ಈಗಾಗಲೇ ನಾವು ಇದು ಏನಂದ್ರೆ ಬಿಸಿಯೂಟವನ್ನ ಪ್ರಥಮವಾಗಿ ಮಾಡೆಲ್ ಆಗಿ ನಮ್ಮ ಒಂದು
ಇದ್ರೊಳಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2 ಶಾಲೆಯನ್ನು ತಗೊಂಡಿದ್ವಿ. ಘಟ್ಟದ ಮೇಲಿನ ಶಾಲೆ ಒಂದು, ಘಟ್ಟದ ಕೆಳಗೆ ಕುಮಟಾ ತಾಲೂಕಿನ ಗೋಕರ್ಣದ ನಂಬರ್ 2 ಶಾಲೆ, ಅಲ್ಲೂ ಸಹಿತ 300 ಚಿಲ್ಡ್ರನ್ ಹೋಗ್ತಿದ್ದಾರೆ. ಅಂತ ಶಾಲೆನ ಫಸ್ಟು ಮಧ್ಯಾಹ್ನ ಉಪಹಾರ ಯೋಜನೆ ತಗೊಂಡ್ವಿ. ಆನಂತರ ಕ್ರಮೇಣವಾಗಿ ಎರಡನೇ ಸಲ 5 ಶಾಲೆ ತಗೊಂಡ್ರು. ಕೊಟ್ಟಿದ್ದಾರೆ ಅವರಾಗೆ ಅನೌನ್ಸ್ ಮಾಡ್ತಾ ಇದ್ವಿ. ಈ ಸಲ ಮತ್ತೆ 8 ಶಾಲೆಯನ್ನ, ಮೊದಲು 4 ಶಾಲೆ ಮಾಡಿದ್ವಿ, ಈಗ 4 ಶಾಲೆ ಮಾಡ್ತಾ ಇದ್ದೇವೆ. ಈ ಸಮಗ್ರ ಶಿಕ್ಷಣ ಈ ಸಲ ಬಂದಿದೆ. ಈಗಾಗಲೇ 42 ಶಾಲೆಗಳ ಸಮಗ್ರ ಶಿಕ್ಷಣದ ಸಾಮರ್ಥ್ಯ ಪರೀಕ್ಷೆಗಳನ್ನ ಮಾಡ್ತಾ ಇದ್ದೀವಿ. ಇದರಿಂದ ಇದು ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಪಾಲಕರಿಗೆ, ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಯಾವ ರೀತಿ ಸಂಬಂಧ ಇದೆ, ಅವ್ರ ಕರ್ತವ್ಯ ಏನು, ಪಾಲಕರ ಕರ್ತವ್ಯ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವ ಒಂದು ಉದ್ದೇಶದಿಂದ ಈ ಒಂದು ಸಾಮಾಜಿಕ ಪರೀಕ್ಷೆಗಳನ್ನು ಆಯೋಜಿಸಿದ್ದಾರೆ. ನನಗೆ ಏನಂದ್ರೆ, ಈಗ ಕೆಲವಷ್ಟು ಪ್ರಶ್ನೆಗಳನ್ನ ಕೇಳ್ತೇನೆ, ನಾವು ಯಾರಾದ್ರೂ ಅದ್ರ ಬಗ್ಗೆ ನಿಂತು ಪಾಲಕರು ಆನ್ಸರ್ನ ಕೊಡ್ಬೇಕು. ಈಗಾಗಲೇ ಮಕ್ಕಳ ಜೊತೆ ನಾವು ಚರ್ಚೆ ಮಾಡಿದ್ದೇವೆ, ಈಗ ನಿಮ್ ಜೊತೆ ಚರ್ಚೆ ಮಾಡುವಂಥದ್ದಿದೆ. ಮತ್ತು ಕೆಲವಷ್ಟು ಪಾಲಕರ ಮನೆ ಭೇಟಿಯನ್ನು ನಮ್ಮ ಗ್ರಾಮ ಸಂಸ್ಕೃತಿ ವ್ಯಕ್ತಿಗಳು ಮಾಡಿದ್ದಾರೆ ಅಲ್ವಾ? ಯಾರಿದ್ದೀರಿ ಇಲ್ಲಿ? ಯಾರ ಮನೆ ಕೊಟ್ಟಿದ್ದಾರೆ? ಕೈಯನ್ನು ನೋಡಿದ್ರಾ? ಅಂದ್ರೆ ಎಲ್ಲಾ ಮನೆಗಳಿಗೂ ಭೇಟಿ ಮಾಡಿಕ್ ಆಗುದಿಲ್ಲ, ಅದಕ್ಕಾಗಿ ಸುಮಾರು ಎಷ್ಟು ಮಾಡಿದ್ರು ತೆಗೆದುಕೊಂಡ. ಈಗ ಈಗಾಗಲೇ ನಿಮ್ಮ ಮಕ್ಕಳಿಗೆ ಸರ್ಕಾರದಿಂದ ಯಾವ್ಯಾವ ಬೆನಿಫಿಟ್ ಸಿಗ್ತಾ ಇದೆ, ಸೌಲಭ್ಯಗಳು, ಸರ್ಕಾರದಿಂದ ಏನೇನು ಸೌಲಭ್ಯ ಸಿಗ್ತಾ ಇದೆ, ಯಾವ ತಾಯಂದಿರು ಅಥವಾ ತಂದೆ ಅಥವಾ ತಾಯಂದಿರು ಹೇಳ್ಕೊಂಡು ನಿಮ್ಮ ಮಕ್ಕಳಿಗೆ ಸರ್ಕಾರದಿಂದ ಏನೇನು ಸೌಲಭ್ಯ ಸಿಗ್ತಾ ಇದೆ? ಮತ್ತೆ ಯಾರು ಹೇಳ್ತೀರಿ? ಮತ್ತೇನ್ ಹೇಳಿ? ಊಟಿಗೆ ಆಗಿಲ್ಲ, ಮತ್ತೊಂದು ಸ್ವಲ್ಪ ಇದೆ. ಯಾರು ಹೇಳ್ತೀರಿ? ಜಂತು ಕೂಡ ಕೊಡ್ತಾರೆ, ಗೊತ್ತಿದೆಯಲ್ಲ? 6 ತಿಂಗಳಿಗೊಮ್ಮೆ ಮತ್ತು ಇದೆ. ಈ ವರ್ಷಕ್ಕೊಮ್ಮೆ ವೈದ್ಯಕೀಯ ತಪಾಸಣೆಯನ್ನ ಮಾಡ್ತಾರೆ. ಆ ಮಕ್ಕಳ ಗೊತ್ತಿದೆ ಪಾಲಕರಿಗೆ? ನೀವು ಅಲ್ಲಿ ಮಾತಾಡ್ಬೇಡಿ ದಯಮಾಡಿ. ಪಾಲಕರಿಗೆ ಗೊತ್ತಿದ್ಯಾ? ಆರೋಗ್ಯ ಕಾರ್ಡ್ ಕೊಡ್ತಾರೆ ಮಕ್ಕಳಿಗೆ, ಗೊತ್ತಿದೆಯಲ್ಲ? ಅದನ್ನ ಯಾವಾಗ ಕೊಡ್ತಾರೆ ಗೊತ್ತಿದ್ಯಾ? ಹೇಳಿ. ಹಾ, ವೆರಿ ಗುಡ್. ಟ್ರೀಟ್ಮೆಂಟ್ ಪ್ರತಿಯೊಬ್ಬರನ್ನ ಪರೀಕ್ಷೆ ಮಾಡ್ತಾರಲ್ಲ, ನೀವೆಲ್ಲ ಎಷ್ಟು ಪಾಲಕರಿಗೆ ಎಷ್ಟು ರೊಕ್ಕ ಕೊಡ್ತೀವಿ? ಫ್ರೀ ಆಗಿ ಕೊಡ್ತಾರಲ್ಲ, ಮತ್ತೇನ್ ಕೊಡ್ತಾರೆ? ಮತ್ತೊಂದು ಬಿಟ್ಟಿದ್ದೀರಿ ನೀವು. ಉಚಿತ ಶಿಕ್ಷಣ ಅಲ್ವಾ? ಶಾಲೆ ಅಂದ್ರೆ ಫಸ್ಟ್ ಶಾಲೆ ನಾವು ಕಲಿಬೇಕಾದ್ರೆ ಫಸ್ಟ್ ಶಾಲೆಗೆ ಕೂಡ ಅಡ್ಮಿಷನ್ ಮಾಡ್ಬೇಕು ಅಲ್ವಾ? ಅವಾಗ ಹಣ ಕೊಡ್ಬೇಕಿತ್ತು, ಒಪ್ಕೊಳ್ತೀವಿ. ಆಮೇಲೆ ಪುಸ್ತಕ, ಬಟ್ಟಿ, ಆನಂತರ ಮಳೆಗಾಲಕ್ಕಂತೂ ಛತ್ರಿ. ಈಗಂತೂ ದಾನಿಗಳು ಕೊಡ್ತಾ ಇದ್ದಾರೆ ಅಲ್ಲ, ಕೆಲವಷ್ಟನ್ನ ಎಲ್ಲ ಕೊಟ್ಟಿದ್ದು, ಕೆಲವೊಂದನ್ನ ದಾನಿಗಳು ಕ್ಷೇತ್ರ ಕೊಡ್ತಾ ಇದ್ದಾರೆ. ಆವಾಗ ನಮ್ಗೆ ಯಾವ ಏನು ಕೊಡ್ತಾ ಇದ್ರು? ಒಂದು ಪೆನ್ ಕೊಡೋದಿಲ್ಲ ಅಲ್ಲ. ಮತ್ತೆ ಊಟ, ನೀರು, ಚಹಾ ಅವೆಲ್ಲಂತೂ ಇಲ್ಲನೇ ಬಿಡಿ. ನೀರು ಬಾಟಲ್ ಬೇಕೇ ಇರ್ಲಿಲ್ಲ, ಡ್ರಮ್ಮಲ್ಲಿ ತುಂಬಿಡ್ತಾ ಇದ್ರು, ಆ ನೀರನ್ನೇ ಹಂಚ್ಕೊಂಡು ನಾವು ಕುಡಿತಾ ಇದ್ವಿ. ಅದು ನಮ್ಗೇನು ಆರೋಗ್ಯ ಕೆಟ್ಟಾಗಿಲ್ಲ, ಆರೋಗ್ಯ ಬಿಡಿ ನಾವು. ಈಗ
ಈಗಾದ್ರೆ ಅದಾದ್ರೂ ಮುಟ್ಬೇಡ ನಾವೇ ನಮ್ಮ ಮಕ್ಕಳಿಗೆ ಹೇಳ್ತೇವೆ ಅದೆಲ್ಲರೂ ಕೈ ಹಚ್ಚಿರ್ತಾರೆ ಮುಟ್ಬೇಡ್ರಿ ಕುಡಿಬೇಡಿ ಈ ಬಾಟಲಲ್ಲೇ ತಗೊಂಡ್ಬಿಡ್ತಾ ಈಗ ಆರೋಗ್ಯ ಮಕ್ಕಳ ಆರೋಗ್ಯ ಸಮಸ್ಯೆಗಳೇ ಜಾಸ್ತಿ. ಮತ್ತೊಂದೇನಂದ್ರೆ ಅಕ್ಟೋಬರ್ ಅದು ಜನವರಿ 26 ಆಗಸ್ಟಲ್ಲಿ ಒಂದು ಪೇಪರ್ ಬಿಟ್ಕೊಡ್ತಿದ್ರು ನಮ್ಗೆ ಅದು ಹೊರತಾಗಿ ಲಿಂಬು ಪೇಪರ್ ಮಿಷನ್ ಅದು ಅದಕ್ಕೆ ಈಗ ಆದ್ರೆ ಈಗ ಮಕ್ಕಳಿಗೆ ಕೊಡುವಂತ ಸೌಲಭ್ಯ ನಮಗೆ ಖುಷಿ ಆಗ್ತದೆ ನಾವೇ ಬೇಕಿತ್ತು ಈ ಶಾಲೆ ಹೋಗ್ಬೇಕಿತ್ತು ಅಂತ ಅಲ್ಲ ಅದು ಒಪ್ಪಿಕೊಡ್ತಿರಲ್ಲ. ಆಮೇಲೆ ಇನ್ನೂ ಒಂದಿದೆ ದೂರದಿಂದ ಬರುವಂತ ಮಕ್ಕಳಿಗೆ ಸೈಕಲ್ ಅಷ್ಟೇ ಅಲ್ಲ ಈ ಸೈಕಲ್ ಈಗ ಮಕ್ಕಳಿಗೆ ದೂರದಿಂದ ಬರುವಂತ ಮಕ್ಕಳಿಗೆ 1 ವರ್ಷಕ್ಕೆ 6,000 ರೂಪಾಯಿ ಸಾರಿಗೆ ಬಂದ್ರೆ ಅಂತ ಹೇಳ್ಕೊಂಡದ್ದು. ಆಮೇಲೆ ಮತ್ತೇನಿದೆ ನಾವು ಹೇಳುದಲ್ಲ ನೀವೇ ತಗೊಂಡು ನಿಮ್ ಮಕ್ಕಳಿಗೆ ಏನೇನು ಅಲ್ಲ ಅದೊಂದು ತಿಳ್ಕೊಂಡು ಬರ್ಬೇಕು ಕಿಲೋಮೀಟರ್ ಇದೆ ಮತ್ತೊಂದಿದೆ ಒಂದು ವಿಷಯ ಒಂದು ಸ್ವಲ್ಪ ಕೇಳ್ಕೊಳ್ಳಿ 3 ಕಿಲೋಮೀಟರ್ ಅಲ್ಲ ನಿಮ್ ಈಗ ನಮ್ಮ ಉದಾಹರಣೆ ನಮ್ಮನೆ ಹತ್ರನೇ ಒಂದು ಶಾಲೆ ಇದೆ 2 ಕಿಲೋಮೀಟರ್ 1 ಕಿಲೋಮೀಟರ್ ಒಂದು ಶಾಲೆ ಇದೆ ನಾನು ಆ ಶಾಲೆಗೆ ಹೋಗ್ತೇನೆ ಮತ್ತೆ ನಿಮ್ ಶಾಲೆಗೆ ಮುಂದಿನ ಶಾಲೆಗೆ ಬಂದ್ಬಿಟ್ರೆ ಅದು ಸಿಗುದಿಲ್ಲ ಅಲ್ಲಿ 1ರಿಂದ 4ರವರೆಗೆ ಇದ್ರೆ 5ನೇ ಶಾಲೆಗೆ ಹೋಗಿ ಸಿಗ್ತದೆ ಆದ್ರೆ ಅಲ್ಲಿ 7ನೇವರೆಗೆ ಇತ್ತಪ್ಪ ಇದ್ದು ಆ ಶಾಲೆಯಲ್ಲಿ ಚೆನ್ನಾಗಿ ಕಲಿಸುದಿಲ್ಲ ಮತ್ತೊಂದು ಶಾಲೆ ಹಾಕುವಂತ ಹಾಕಿದ್ರೆ ಅದು ಸಿಗುದಿಲ್ಲ. ಮತ್ತು ಇನ್ನೊಂದು ನೋಡ್ರಿ ನೀವು ಒಂದು ಹೇಳ್ತೀರಿ ಬಾಳ ಇಂಟೀರಿಯರ್ ಪ್ಲೇಸ್ ಈಗ ಆಚೆ ಆ ಕಡೆ ಬಾಳ ಹಳ್ಳಿಯಿಂದ ಬರ್ತಾರೆ ಅವ್ರ ಪಾಪ 4ನೇ ಮುಗಿದು 5ನೇ ತುಂಬಾ ದೂರ ಬರ್ತಾರೆ ಬೇರೆಯವ್ರ ಮನೆಯಲ್ಲಿ ಉಳಿತಾರ ಬೇರೆಯವ್ರ ಮನೆಯಲ್ಲಿ ಉಳ್ಕೊಂಡು ಬರ್ತಾರೆ ಒಂದು ಡೈಲಿ ಶಾಲೆ ಬರೀಕ್ ಆಗುದಿಲ್ಲ ಅಂತ ಅಂತವ್ರಿಗೆ ಕೊಡ್ಬೇಕಿತ್ತು ಆದ್ರೆ ಅಂತವ್ರಿಗೆ ಕೊಡ್ತಾ ಇಲ್ಲ ಸರ್ಕಾರ ಬೇರೆ ಮೇಲೆ ಹುಡ್ಕೊಂಡ್ ಬರ್ತಾರಲ್ಲ ಅದಕ್ಕೆ ಕೊಡ್ತಾ ಇಲ್ಲ ಆದ್ರೆ ನಿಜವಾಗೂ ಅವ್ರಿಗೆ ಕೊಡ್ಬೇಕಿತ್ತು ಅದನ್ನ ಏನು ಪ್ರಯಾಣ ಭತ್ಯೆನ ಯಾಕೆಂದ್ರೆ ನಾವು ಅಷ್ಟು ದೂರಿಂದ ಬಂದು ತಲುಪಲಿಕ್ಕೆ ಆಗುದಿಲ್ಲ ಅವ್ರ ಶಾಲೆಗೆ ಬೇರೆ ಹೋಗ್ತಿಲ್ಲ ಇದನ್ನ ಅಲ್ಲ ಕೊಡ್ಬೇಕು. ಮತ್ತು ಇನ್ನೊಂದೇನಂದ್ರೆ ಬಿಸಿ ಊಟ ಮಾಡ್ತಾರಲ್ಲ ಅವರಿಗೂ ಸಹಿತ ಪೇಮೆಂಟ್ ಜಾಸ್ತಿ ಆಗ್ಬೇಕು ಹೋಗ್ತೀರಾ ಪಾಲಕರು ಯಾಕೆ ಹೇಳಿ ನಾವು ನೀವು ಎಲ್ಲ ಕೆಲಸಕ್ಕೆ ಹೋಗಿ 1 ದಿವಸಕ್ಕೆ ಎಷ್ಟು ನಾವು ಕೊಡ್ತೀವಿ ಅಥವಾ ನಾವು ದುಡ್ಡು ಎಷ್ಟು ಕೊಡ್ತೀವಿ ನಾವು ಓದ್ ಎಷ್ಟು ತಗೊಳ್ತೀವಿ ಗೊತ್ತಿದೆಯಲ್ಲ ನಿಮಗೆ ಆದ್ರೆ ಪಾಪ ಅವರು ಡೈಲಿ ಬಂದು ಅಡಿಗೆ ಮಾಡಿ ಮಕ್ಕಳಿಗೆ ಬಡಿಸೋದು ಬಡಿಸಿ ಹೋಗೋ ತನಕ ಲೇಟ್ ಆಗ್ತದೆ ನಾವು ಸಂಜೆ ಟೈಮ್ಗೂ ಯಾವ್ದು ಕೆಲಸಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಅದ್ರೊಳಗೆ ಹೊಡಿಕಾಗ್ತದೆ ಅಲ್ವಾ ಅದು ಒಂದು ಜಾಸ್ತಿ ಆಗಲೇಬೇಕು ಅಲ್ಲ ಅದಕ್ಕಿಂತ ಬೇಗ ಅಂಗನವಾಡಿ ಕಾರ್ಯಕರ್ತರಿಗೆ ಇವ್ರಿಗೆ ಜಾಸ್ತಿ ಆಗಲ್ಲ ಹಾಗೆ ಇವ್ರಿಗೆ ಜಾಸ್ತಿ ಮಾಡ್ತಾರೆ ಅಲ್ಲ ಯಾಕೆಂದ್ರೆ ಒಂದು ನಿಜವಾಗ ಒಂದು ಇಂಥ ಒಂದು ದೊಡ್ಡ ಯೋಜನೆಯನ್ನ ಸರ್ಕಾರ ಜಾರಿ ತಂದಿದೆ ಈಗ ಎಲ್ಲರೂ ಸ್ಟ್ರೈಕ್ ಮಾಡ್ತಾರೆ ಅಡಿಗೆ ಇಡೀ ರಾಜ್ಯದಾದ್ಯಂತ 1 ದಿವಸ ಸ್ಟ್ರೈಕ್ ಮಾಡಿದ್ರೆ ಏನಾಗ್ಬೋದು ಹೇಳಿ ಒಂದ್ಸಲ ವಿಚಾರ ಮಾಡಿ ಅಲ್ಲ ಕೆಲವು ಮಾತು ಹೇಳ್ಬೋದು ನಾವು ಒಂದ್ಸಲ ನಾವು ಮನೆಗೆ ತಂದ್ಕೊಡ್ತೇಬಹುದು ಆದ್ರೆ ಹಂಗಲ್ಲ ಆದ್ರೂ ಇಡೀ ನಮ್ಮ ಕರ್ನಾಟಕ ರಾಜ್ಯದ ವಿಚಾರ ಮಾಡ್ಕೊಂಡಾಗ ಇಡೀ ಶಾಲೆಗೆ ಅಡಿಗೆ 1 ದಿವಸ ಊಟದ ವ್ಯವಸ್ಥೆ ಬಂದಾಯ್ತು ಅಂದ್ರೆ ಎಷ್ಟು ಸಮಸ್ಯೆ ಆಗ್ಬೋದು ನೋಡಿ ಅದಕ್ಕಾಗಿ ಅವರಿಗೆ ಪೇಮೆಂಟ್ ಜಾಸ್ತಿ ಆಗ್ಬೇಕಲ್ಲ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ ಪ್ರತಿಯೊಂದು ಶಾಲೆಯ ಈ ಒಂದು ಇದ್ರೊಳಗೆ ಸಮಗ್ರ ಶಿಕ್ಷಣ ಇರ್ಬೋದು ಮಧ್ಯಾಹ್ನ ಉಪಹಾರ ಯೋಜನೆ ಎರಡರೊಳಗೂ ಸಹಿತ ಸೇರಿಸಿದ್ದೇವೆ ಜಾಸ್ತಿ ಆಗ್ಬೇಕು ಅಂತ. ಮತ್ತೆ ಇನ್ನೊಂದು ಇಷ್ಟೆಲ್ಲ ಸರ್ಕಾರ ಸವಲತ್ತು ಕೊಡ್ತಾ ಇದೆಯಲ್ಲ ಪಾಲಕರಾದ ನಿಮ್ಮ ಕರ್ತವ್ಯ ಏನು ಎಲ್ಲಾನು ಓದಿ ಒದಗಿಸ್ತಾ ಇದೆ ಮಕ್ಕಳಿಗೆ ಪ್ರತಿಯೊಂದು ಬಟ್ಟೆ ಪುಸ್ತಕ ಊಟ ಇದು ಪ್ರತಿಯೊಂದನ್ನು ಕೊಡ್ತಾ ಇದೆ ಈ ಪಾಲಕರಾದಂತಹ ನಿಮ್ಮ ಕರ್ತವ್ಯ ಏನು ಹೇಳ್ರಿ ಮಾತಾಡ್ರಿ
ನಾವು ತಾಯಿದಿರಾದ್ರು ತಂದಿರಾದ್ರು ನಾವು ಸರಿ ವಿದ್ಯಾಭ್ಯಾಸ ಮಾಡಬೇಕು. ಮತ್ತೇನು ಕೆಲಸ ಮತ್ತೆ ಬರೀತಾರೆ ಎಲ್ಲ ಹೋಮ್ವರ್ಕ್ ನಾವೇ ಟೈಮ್ ಮಾಡ್ಬೇಕು. ಏನಾದ್ರು ಒಂದು ಅರ್ಜೆಂಟ್ ಉಂಟು ಇಡುವ ನೀವಲ್ಲಿ ಹೇಳೋದಿಲ್ಲ ತಾಯಿಗೆ ನೀವು ಮಾಡ್ಕೊಳ್ಳಿ ನಾವು ಕೇಳ್ಕೊಳ್ಳಿ ಕೇಳ್ಕೊಳ್ಳಿ ಏನ್ ಕರೆಕ್ಟ್ ಮತ್ತೇನು ಕೆಲವೊಂದು ಮಕ್ಕಳು ಕೆಲವೊಂದು ಮಕ್ಕಳು ಟೈಮ್ ಸರ್ಕಾರ ಈ ತನಕ ಮಾಡಿದೆ ಅಂದ್ರೆ ಶಿಕ್ಷಕರು ಕಾಲ್ ಮಾಡಿ ಮಕ್ಕಳಲ್ಲಿ ಹೇಳ್ಬೇಕು ಓದಿಸ್ಬೇಕು. ಎಂತ ಪರಿಸ್ಥಿತಿ ನೋಡಿ, ನಾವು ಯಾವುದೇ ಶಿಕ್ಷಕರ ಪರವಾಗಿ ನಾನು ಮಾತಾಡ್ತಾ ಇಲ್ಲ, ಮತ್ ನನ್ಗೆ ಅವ್ರಿಗೆ ಇನ್ಫ್ಲುಯೆನ್ಸ್ ಇಲ್ಲ. ನಾನು ಹೇಳೋದಿಷ್ಟೇ, ನಾನು ಒಂದು ತಾಯಿಯಾಗಿ ವಿಚಾರ ಮಾಡ್ತಾ ಇರೋದು, ನಮ್ಗೆ ಒಂದು ದಿನ ಒಂದು ರಜೆ ಇದ್ದಾಗ 2 ಮಕ್ಕಳನ್ನ ಮನೆಗೆ ಇಟ್ಕೊಳ್ಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ ಹೋಗ್ತೀರಾ? ತುಂಬಾ ಕಷ್ಟ ಆಗ್ತದೆ. ಆದ್ರೆ ಮಕ್ಕಳು ಓದಿಕೆ ಅಂದ್ರೆ ಸಂಜೆ ಟೈಮ್ 1 ತಾಸು ಅಷ್ಟೇ ನಾವು ಓದಿಸುದು, ಅದು ಬಿಟ್ಟು ಊಟ ಕೊಡೋದು ಸ್ನಾನ ಮಾಡಿಸೋದು ಇಷ್ಟು ಬಿಟ್ರೆ ನಮ್ಗೆ ಏನ್ ಕೆಲಸ ಇಲ್ಲ ಅಂದ್ರೆ ಮಕ್ಕಳು. ಆದ್ರೆ ಶಾಲೆಯಲ್ಲಿ ಪ್ರತಿದಿನ ಶಾಲೆಗೆ ಬಂದಾಗ ಆ ಮಕ್ಕಳು ಯಾವ ರೀತಿ ಇದ್ದಾರೆ, ಆ ಮಕ್ಕಳ ಬಗ್ಗೆ ಟೆಸ್ಟ್ ಮಾಡ್ತಾರೆ. ಆ ನಂತರ ಅವ್ರಿಗೆ ಊಟ ಶಿಕ್ಷಣ ಪ್ರತಿಯೊಂದನ್ನು ಯಾರು ಶಿಕ್ಷಕರು ಕೊಡ್ಲೇಬೇಕು. ಮತ್ ಮೇಲಾಗಿ ಅವರ ಇತರೆ ಕೆಲಸಗಳು ಆಫೀಸ್ ಕೆಲಸ ಇರ್ಬೋದು, ಮತ್ತೆ ನನ್ನ ಕೆಲಸ, ಮತ್ತೆ ಪ್ರತಿಭಾ ಕಾರಂಜಿ ಪ್ರತಿಯೊಂದರೊಳಗೂ ಭಾಗವಹಿಸ್ಬೇಕು ಅಲ್ವಾ? ಇಷ್ಟೆಲ್ಲ ಮಕ್ಕಳನ್ನ ಇಟ್ಕೊಂಡು ಅವರು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅನ್ನೋದನ್ನ ನಾವು ಅವ್ರಿಗೆ ಕೋಆಪರೇಟ್ ಮಾಡ್ಬೇಕು. ಮತ್ತು ಅಂದ್ರೆ ಕೋಆಪರೇಟ್ ಮಾಡೋದಕ್ಕಿಂತ ಮೊದಲೇ ಪಾಲಕರು ಅಲರ್ಟ್ ಆಗಿ ಶಾಲೆಗೆ ಬರ್ತಾ ಇದ್ರೆ ಶಿಕ್ಷಕರು ಅಲರ್ಟ್ ಆಗ್ತಾರೆ. ಮೇನ್ ಹೋಗ್ತೀರಾ? ಮತ್ತೊಂದೇನಂದ್ರೆ ನಮ್ಮ ಮಕ್ಕಳು ಇಲ್ಲಿ ಕಲಿತಾ ಇದ್ದವರು ನೀವು ಕೇಳ್ಬೋದು, ಮೇಡಮ್ ನಾವೆಲ್ಲರೂ ಅಷ್ಟು ದಿವಸ ಶಾಲೆಗೆ ಬಂದ್ರೆ ಆಗ್ಬೋದಾ ಅಂತ. ನಮ್ದು ಶಾಲೆ ನಾವು ಪಾಲಕರು ಒಂದು ಕುಟುಂಬ ಅಲ್ವಾ? ಈಗ ನಮ್ಮ ಮಕ್ಕಳೆಲ್ಲ ಒಂದೇ ಕಡೆ ಊಟ ಮಾಡ್ತಾ ಇದ್ದಾರೆ, ಒಂದು ಕುಟುಂಬ. ನೀವು ಅಟ್ಲೀಸ್ಟ್ ದಿವ್ಸಕ್ಕೆ ಒಬ್ಬರು ಬಂದ್ರೆ ಎಷ್ಟು ನೀವು ಇಷ್ಟ ಇದ್ದೀರಿ, ಒಂದು 3 ತಿಂಗಳಿಗೂ ಒಂದ್ಸಲ ಸಿಗೋಗಿಲ್ಲ ನಿಮ್ಗೆ. ನೀವು ಬಂದು ಯಾವ ರೀತಿ ಅಡಿಗೆ ಮಾಡ್ತಾ ಇದ್ದಾರೆ, ಕ್ಲೀನ್ ಆಗಿದೆಯಾ ಹೇಗೆ, ಸ್ವಚ್ಛ ಮಾಡಿದ್ದಾರೆ ಹೇಗೆ, ಮಕ್ಕಳು ಯಾವ ರೀತಿ ಓದ್ತಾ ಇದ್ದಾರೆ, ಶಿಕ್ಷಕರು ಯಾವ ರೀತಿ ಮಕ್ಕಳನ್ನ ಬೆಳೆಸಿದ್ದಾರೆ, ನೀವು ಫಸ್ಟ್ ಮಕ್ಕಳು ಮತ್ತು ಶಿಕ್ಷಕರನ್ನ ಬೆಳೆಸಿ ಮಾತ್ರ ಅವರು ಸಹಿತ ಹೆಚ್ಚಿಗೆ ಅಲರ್ಟ್ ಆಗ್ತಾರೆ. ಜೊತೆಗೆ ಮತ್ತೊಂದೇನಂದ್ರೆ ಇದರಿಂದ ನಮ್ಮ ಮಕ್ಕಳು ಸಹಿತ ಸ್ವಲ್ಪ ಸುದ್ದಾಗ್ತಾರೆ. ಯಾಕೆಂದ್ರೆ ಅವ್ನ ಮನೆಯಿಂದ ಪಾಲಕರು ಬರ್ತಾರೆ ಸ್ವಲ್ಪ ಹೆದರ್ತಾರಲ್ಲ, ಇಲ್ಲಿ ಕಿಡಿಯನ್ಸನ್ನು ಕಡಿಮೆ ಆಗ್ತದೆ. ಜೊತೆಗೆ ಶಿಕ್ಷಕರಿಗೂ ಸಹಿತ ಒಂದು ಸಹಕಾರ ಸಿಗ್ತದೆ. ಇಲ್ಲಿ ತುಂಬಾ ಜನ ಇದ್ದಾರೆ, ಈಗ ನಿಮ್ಗೆ ಈಗಾಗಲೇ ಗೋಧಿ ಕೊಟ್ಟಿದ್ದಾರೆ ಅಲ್ವಾ? ಅಟ್ಲೀಸ್ಟ್ ಇಲ್ಲಿ ಚಪಾತಿ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಆಗ್ಬೋದು 2 ಜನರಿಂದ ಅಡಿಗೆಯವರಿಗೆ. ಅದಕ್ಕಾಗಿ ತಾಯಂದಿರೋದು ನಾವು ಅಲ್ಲ, ನಾವು ಅಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಂತ ಹೇಳ್ಬೇಡಿ, ಅದಲ್ಲ ಅದೊಂದು ಖುಷಿ. ನಾವು ತಾಯಂದಿರಾದವರು ಅಟ್ಲೀಸ್ಟ್ ಬಂದು ಅವ್ರಿಗೆ ಒಂದು ಸ್ವಲ್ಪ ಅಂತ ದಿವಸ ಹೆಲ್ಪ್ ಮಾಡಿ, ಅಥವಾ ಸ್ವಸಹಾಯ ಸಂಘ ಅಂತ ಇದ್ದು ನಮ್ಮ ಸಂಘದವರ ನಮ್ಮ ಮಕ್ಕಳು ಸಂಘದಲ್ಲಿರೋ ಮಕ್ಕಳು ಇರ್ತಾರೆ, ನಮ್ಮ ಮಕ್ಕಳು ಆ ಮಕ್ಕಳಿಗೆ ಹೇಳ್ಬೇಕು ಒಂದು ಶಾಲೆಗೆ ಹೆಲ್ಪ್ ಮಾಡಿ ಅವ್ರಿಗೆ ಮಾಡ್ಕೊಡುವಂಥದ್ದು. ಇದನ್ನೆಲ್ಲ ರೂಢಿಸ್ಕೊಂಡ್ರೆ ಶಾಲೆಗೂ ನಮಗೂ ಉತ್ತಮ ಸಂಬಂಧ ಇರ್ತದೆ, ಮತ್ತೆ ಶಿಕ್ಷಕರಿಗೂ ಒಂಥರ ಖುಷಿ ಆಗ್ತದೆ. ಯಾಕೆಂದ್ರೆ ಪಾಲಕರೆಲ್ಲ ಭಾಗವಹಿಸ್ತಾರೆ ನಮ್ಗೊಂದು ಇಲ್ಲ ಅಂದ್ರೆ ನೋಡಿ, ಒಂದು ನಮಗೆ ಮನೆಯಲ್ಲಿ ಒಂದು 20 ಚಪಾತಿ ಮಾಡ್ಬೇಕಾದ್ರೆ ನಾವು ಯಾರೋ ಕಾಲ್ ಬರ್ತೇವೆ ಇಲ್ಲಿ. ನಮ್ಮ 2 ದಿನ ಕುರಿ ಮಾಡ್ತೀವಿ. ಆದ್ರೆ ಅಡಿಗೆ ಅವ್ರು ಬಂದದ್ದು 7:15ಗೆ ಬಂದಾರೆ. 7:15 ಬಂದು ನೋಡ್ರಿ ಯಾಕೆ ಟೈಮ್ 9 ಅಲ್ಲ. ಏನಂದ್ರೆ ನಾವು ಸ್ವಲ್ಪ ಪಾಲಕರ ನಾವು ನೋಡ್ಲಿಕ್ಕೂ ಆಗ್ತದೆ, ಮತ್ತೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗ್ತದೆ, ಮತ್ತೆ ಅವ್ರು ಇನ್ನೂ ಚೆನ್ನಾಗಿ ಅಡಿಗೆ ಮಾಡ್ತಾರೆ, ಕ್ಲೀನ್ ಮಾಡ್ತಾರೆ. ಎಷ್ಟೋ ಕಡೆ ನಾವು ಈಗ ಸುಮಾರು ಒಂದು 50 ಶಾಲೆನೇ ಆಗಿರ್ಬೋದು, 35 ಬಿಟ್ಟು 50 ಶಾಲೆ ಪಾಲಕರು ಕೆಲವೊಂದು ಕಡೆ ಏನ್ ಮಾಡ್ತಾರೆ, ಪಾಲಕರು
ಇದ್ದಾರೆ, ಅವರಿಬ್ರು ಸಡನ್ಲಿ ಡಾನ್ಸ್ ಮಾಡ್ತಾರೆ. ನಾನು ಮುಂದೆ ಮಾಡಿ ತೋರಿಸಿದ್ರು ಡಾನ್ಸ್ ಅನ್ನ ಇದು ಮಾಡಿ. ಅಂದ್ರೆ ಯಾಕೆ ಅಂದ್ರೆ ನಾವು ಮಕ್ಕಳು ಇನ್ನೂ ಹೆಚ್ಚಿನ ಒಂದು ಬೆಳವಣಿಗೆ ಆಗ್ತದೆ ಮಕ್ಕಳಲ್ಲೂ. ಮತ್ತೊಂದು ಏನಂದ್ರೆ ಶಿಕ್ಷಕರಿಗೂ ಅನುಕೂಲ ಆಗ್ತದೆ. ಜೊತೆಗೆ ಈಗ ನೋಡಿ, ಈಗ ಮೇಡಮ್ ಹೇಳಿ 7:30 ಬಂದ್ರು, ಅವರು 7:30 ಬಂದು ಕುರಿ ಮಾಡಿ, ಜನ ಕುರಿ ಮಾಡಿದಾದ್ರೂ ಗ್ರೇಟೆ. ಅದ್ರ ಬಗ್ಗೆ ಮತ್ತೆ ಯಾರೇ ಇರಲಿ ನಾವು ತಾಯಿಯಾಗಿ ಅವ್ರು ಹೇಳ್ತಾ ಇರ್ತದೆ. ಅದಕ್ಕಾಗಿ ಅದು ಒಂದು 4-5 ಜನ 4-5 ಜನ ಬಂದು ಹೆಲ್ಪ್ ಮಾಡ್ಬೇಕು, ಹೋಗಿದ್ದಲ್ಲ ಆಗೋಯ್ತಲ್ಲ. ಏನ್ ಒಂದೊಂದು ಹೆಚ್ಚನ್ನು ಒಂದು ಕೋಲು ಹಪ್ಪಳ ಕೋಲು ಅಂತೇವೆ ನಾವು, ನೀವೇನಂತ ಗೊತ್ತಿಲ್ಲ, ಲಟ್ಟಣಿಗೆ ಅದನ್ನ ಒಂದು ಹಿಡ್ಕೊಂಡು ಬಂದ್ರೆ ಬರ್ಬೇಕಾದ್ರೆ ಅಷ್ಟು ಶಾಲೆ ಇರುದಿಲ್ಲಲ್ಲ, ಅದನ್ನ ಮಾಡ್ಕೊಂಡು ಹೋದ್ರೆ ಅಂದ್ರೆ ಮತ್ತೆ ತಪ್ಪಿಡಬೇಡಿ. ನೀವು ಇಲ್ಲಿ ಬಂದು ನಮ್ಮ ಕೆಲಸ ನಿಂತಿಲ್ಲ ಅಂತ ಕೇಳ್ಬೋದು. ಅದಕ್ಕಲ್ಲ, ಅದು ಸರ್ಕಾರ ಏನ್ ಹೇಳ್ತಾ ಇದೆ, ಪಾಲಕರು ಸಹಿತ ನಮ್ಮ ಶಾಲೆ ನಮ್ಮ ಅವರು ಸಹಿತ ಸಹಕಾರ ಕೊಡ್ಬೇಕು, ಸಹಕಾರ ಮಾಡ್ಬೇಕು ಅಂತ ಉದ್ದೇಶದಿಂದ ಈ ವಿಷಯಗಳನ್ನ ಹೇಳ್ತಾರೆ. ಜೊತೆಗೆ ನಾವು ಮತ್ತೆ ಬಂದು ಏನ್ ಮಾಡಿದ್ದೇವೆ ಅಂದ್ರೆ, ನಿಮ್ಮ ಶಾಲೆಯಲ್ಲಿ ಇರುವಂತ ಉತ್ತಮ ಗುಣಗಳನ್ನ ನೋಡಿದ್ದೇವೆ. ಏನೇನ್ ಮಕ್ಕಳ ಬಗ್ಗೆ ಯಾವ ರೀತಿ ಎಬಿಲಿಟಿ ಇದೆ ಮಕ್ಕಳಿಗೆ, ಅಂದ್ರೆ ಯಾವ್ಯಾವ ಭಾಗವಹಿಸಿದ್ದಾರೆ. ಆನಂತರ ನಿಮ್ ಶಾಲೆಯಲ್ಲಿ ಇರುವಂತಹ ಉತ್ತಮ ರೂಢಿ ಅಂತ ನಿಮ್ ಶಾಲೆಗೆ ಏನಾದ್ರು ಬೇಕಾಗಿ ಈಗಾಗಲೇ ನಾವು ಕೆಲವಷ್ಟು ವಿಷಯಗಳನ್ನ ಸಂಗ್ರಹಿಸಿದ್ದೇವೆ. ಹಿಂಗೆ ಇಷ್ಟೆಲ್ಲ ಜನ ಬಂದಿದ್ರಿ, ನಿಮ್ಮ ಶಾಲೆಗೆ ಮುಖ್ಯವಾಗಿ ಏನ್ ಬೇಕಾಗಿದೆ ನಿಮ್ಮ ಅಭಿಪ್ರಾಯ ಪ್ರಕಾರ? ಮೂಲಭೂತ ಸೌಕರ್ಯಗಳಲ್ಲಿ ಯಾವ್ದಾದ್ರು ಬೇಕಾಗಿದೆಯೋ, ಅಥವಾ ಯಾವ ಇದನ್ನು ಶಾಲೆಗೆ ಕಡಿಮೆ ಇದೆ, ಏನ್ ಬೇಕಾಗಿದೆ ಅನ್ನೋದನ್ನು ನೀವು ಹೇಳ್ಬೇಕು. ಅದನ್ನು ಸಹಿತ ನಾವು ಲೀಸ್ಟ್ ಮಾಡ್ಕೊಳ್ತೇವೆ. ಇದನ್ನ ಮೇಲ್ಮಟ್ಟಕ್ಕೆ ಕಳಿಸಿ ಅಲ್ಲಿಂದ ಅನುಕೂಲ, ನಿಮಗೆ ಮುಂದಿನ ಅವಧಿಗೆ ಹೆಚ್ಚಿನ ಅನುಕೂಲ ಆಗ್ತದೆ. ಯಾಕಂದ್ರೆ ಸಾಕಷ್ಟು ಮಕ್ಕಳಿದ್ದಾರೆ, ಇಷ್ಟೆಲ್ಲ ಜನ ಮಕ್ಕಳಿರ್ತಾರಲ್ಲ, ಅವರಿಗೆ ಇಲ್ಲಿ ಶಾಲೆಗಾಗಿ ಏನ್ ಸವಲತ್ತುಗಳು ಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಇವೆಲ್ಲ ಹಳೆ ಕೊಟ್ಟರು ಈಗ ಮಾಡ್ಬೇಕಂತ ಹೇಳಿದ್ರೆ ಅವಧಿ ಆಗಬೇಕು. ಬಟ್ ನಮ್ಮ ಶಾಲೆಗೆ ಇಂಗ್ಲೀಷ್ ಮೀಡಿಯಂ ಇರೋದ್ರಿಂದ ಇಲ್ಲಿ ಕನ್ನಡ ಮೀಡಿಯಂ 7th ಆಗಿದೆ, ಪ್ಲಸ್ ಇನ್ನು ಹೋಗ್ತಾ ಅದು ಇಂಗ್ಲೀಷ್ ಮೀಡಿಯಂ 7th ಆಗ್ತದೆ. ಬಟ್ 14 ಕೊಠಡಿಗಳಿಗೆ ವ್ಯವಸ್ಥೆ ಆಗಬೇಕಂತ ಹೇಳಿ ಇದು ಇದರಿಂದ ಆಗಿದೆ. ಯಾಕಂದ್ರೆ ಇದು ಡೆಮೊಲೇಷನ್ ಆದ ಮಾತ್ರ ನಾವು 14 ಕೊಠಡಿಗಳನ್ನು ನಿರ್ಮಾಣ ಮಾಡ್ಬೋದು, ಯಾಕಂದ್ರೆ ಡಬಲ್ ಫ್ಲೋರ್ ಮಾಡಿ ಮಾಡ್ಬೋದು. ಬಟ್ ಅದರಲ್ಲಿ ನಮ್ಗೆ ಗ್ರಂಥಾಲಯ ಬೇಕು, ಮತ್ತು ಕಿಚನ್ ವ್ಯವಸ್ಥೆ, ಟಾಯ್ಲೆಟ್, ಬಾತ್ರೂಮ್, ಆಮೇಲೆ ನಮ್ದೊಂದು ಹಾಲ್ ಬೇಕು. ಇದೆಲ್ಲ ಆಗಬೇಕಂತ ಹೇಳಿದ್ರೆ ಇದು ವರ್ಜ್ ಮಾಡಿ ಫಿಲ್ಲರ್ ವ್ಯವಸ್ಥೆ ಆಗಿದ್ರೆ ಸಕ್ಸಸ್ ಆಗುತ್ತೆ. ಆಗಲೇಬೇಕು ಆದಷ್ಟು ಬೇಗ. ಯಾಕಂದ್ರೆ ಈಗ 4th ಸ್ಟ್ಯಾಂಡರ್ಡಿಗೆ ಇಂಗ್ಲೀಷ್ ಮೀಡಿಯಂ ಬಂದಿದೆ. ನಮ್ಮ ಕೊಠಡಿ ಇದ್ದ ಸಮಸ್ಯೆನೇ 1-2 ಕ್ಲಾಸ್ ಅನ್ನ ಒಂದು ಕ್ಲಾಸ್ ಅದೇ ನಾನು ನಿನ್ನೆ ಹೇಳಿದಲ್ಲ, ಏನಂದ್ರೆ ಬೇರೆ ಬೇರೆ ಮೇಲ್ ಮಾಡ್ಬೋದು, ಹಂಚಿಂದಾಗಿದ್ರೆ ಅದಕ್ಕೆ ಈಗ ಗೌರ್ಮೆಂಟ್ ಹೇಳಿ ಬಂದ್ರೆ ಇಲ್ಲಿಗೆ ಅವಧಿ ಆಗ್ಬೇಕಂತಾರೆ 50 ವರ್ಷ ಆಗ್ಬೇಕಂತೆ. ಆಕ್ಚುಲಿ ನಮ್ದು ಈಗ ಈ ವಾತಾವರಣ ಸರಿ ಇಲ್ಲ, ಮಳೆಗಾಲ ಮತ್ತೇನ್ ಬೇಕು ಸೌಲಭ್ಯ ನಿಮ್ಮ ಶಾಲೆಗಾಗಿ, ನಿಮ್ಮ ಮಕ್ಕಳಿಗಾಗಿ? ಒಂದು ವಿಷಯ ಕೇಳಿ, ಈಗ ಸರ್ಕ್ಯುಲರ್ ಎಲ್ಲ ಚೇಂಜ್ ಆಗಿದೆ. ಶಾಲೆ ಹೆಸರಿಗೆ ಜಾಗ ಇರ್ಬೇಕು ಗ್ರೌಂಡ್ ಮಾಡೋದಿದ್ರೆ. ಮತ್ತೆ ಫಾರೆಸ್ಟ್ನವರು ಸೂಜಿ ಮೊನೆಯಷ್ಟು ಜಾಗ ಕೊಡೋದಿಲ್ಲ ಅಂತ ಇದ್ದಾರೆ. ನಮ್ಗೆಲ್ಲ ಗೊತ್ತಿರ್ಬೇಕು. ನಾನು ಬೆಳಂಬರ್ ಪಂಚಾಯತ್ ಬಂದಿದ್ದೆ, ಯಾವುದೇ ಶೌಚಾಲಯ ಹೊಡಿಲಿಕ್ಕೆ ಬಂದಿದ್ದೆ ನಾನು. ಈಗ ಯಾವುದೋ ಜಾಗದಲ್ಲಿ ಫಾರೆಸ್ಟ್ ಜಾಗದಲ್ಲ ಮೊದಲೇ ಶೌಚಾಲಯ ಕಟ್ಕೊಳ್ಳಿಕ್ಕೆ ಅವಕಾಶ ಕೊಡ್ತಾ ಇದ್ರು ಪಂಚಾಯತಿಂದ. ಈಗ ಕೊಡ್ತಾ ಇಲ್ಲ, ಗೊತ್ತಿದ್ಯಾ? ಈಗ ಕೊಡ್ತಾ ಇಲ್ಲ ಅಂದ್ರೆ ಅವರೇ ಕೊಡುದಿಲ್ಲ, ಫಾರೆಸ್ಟ್ ಕೊಡುದಿಲ್ಲ. ಅವರು ನಮ್ಮ ಜಾಗವನ್ನ ಅತಿಕ್ರಮಣ ಮಾಡಿ ಕೊಡುದಿಲ್ಲ. ಯಾವುದೇ ವಿಷಯಕ್ಕೂ ಫಾರೆಸ್ಟ್ನವರು ಅವ್ರ ಸ್ಥಳವನ್ನ ಕೊಡ್ತಾ ಇಲ್ಲ. ಮೊದಲೇನಾಗ್ತಿತ್ತು, ಫಾರೆಸ್ಟ್ ಜಾಗ ಎಷ್ಟೋ ಇಂಗು ಗುಂಡಿಗಳಾಗಿದೆ, ಶೌಚಾಲಯ ಕಟ್ಕೊಂಡಿದ್ದಾರೆ. ಕಟ್ಕೊಳ್ಳಿಲ್ವಾ ನಿಮ್ಮ ಈಗ ಇದ್ರೊಳಗೆ ಅಲ್ಲ? ಮತ್ತೊಂದು ಏನಾಗಿದೆ, ಹಳ್ಳದ ಸೈಡ್ ಸಹಿತ ಕಟ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಈಗ CRZ ಬಂದಿದೆ, ಎಲ್ಲೂ ಅವಕಾಶ ಕೊಡ್ತಾ ಇಲ್ಲ. ಏನಿದ್ರು ನಮ್ಮ ಒಂದು ಸರಹದ್ದಿನಲ್ಲಿ ಇರುವಂತದ್ದಾದ್ರೂ ಮಾತ್ರ. ಈಗ ಶಾಲೆ ಸಂಬಂಧ
ಸಂಬಂಧಪಟ್ಟಂತ ಯಾವ್ದೇನ್ ಮಾಡಿದ್ರು ಅದು ಶಾಲೆಗೆ ಹೆಸರಿಗೆ ಇರ್ಬೇಕು ಆ ಜಮೀನು. ಮೊದ್ಲೇನ್ ಮಾಡ್ತಿದ್ರು, ದಾನಿಗಳೆಲ್ಲ ಬಕ್ಷಿಸ್ ಅಂತ ಕೊಡ್ತಾ ಇದ್ರು. ಈಗ ದಾನಿಗಳು ಇಲ್ಲ, ಅಷ್ಟು ಜಾಗ ಇದ್ದವರು ಕಡಿಮೆ ಇದ್ದಾರೆ, ಇದ್ರೂ ಸಹಿತ ಈಗ ಯಾರು ಕೊಡೋದಿಲ್ಲ. ಜೊತೆಗೆ ಏನಾಗಿದೆ ಅಂದ್ರೆ ಅರಣ್ಯ ಪ್ರದೇಶದಲ್ಲಿ ಈ ಫಾರೆಸ್ಟ್ ಸರ್ ಹೇಳಿದ್ರ, ಫಾರೆಸ್ಟ್ ಇದನ್ನ ಏನ್ ಮಾಡಿದ್ದಾರೆ, ಅಲ್ಲಿ ಅವ್ರು ಕೊಡ್ತಾ ಇಲ್ಲ. ಬೇಕಾದ್ರೆ ನೋಡಿ, ಕೇಳಿ ನೋಡಿ. ಮುಂಚೆನೆ ಸುಮಾರು ವರ್ಷದಿಂದ ಸ್ಯಾಂಕ್ಷನ್ ಮಾಡಿದ್ರು ಅವಾಗ ಖರ್ಚು ಮಾಡಿದ್ರೆ ನಡೆದು ಏನ್ ಮಾಡಿದ್ರು. ಈಗ ಅದು ಆಗ್ತಾ ಇಲ್ಲ, ಕೊಡ್ತಾ ಇಲ್ಲ. ಆದ್ರೆ ನಮ್ಮಲ್ಲಿ ಇಲ್ಲಿ ಕೊಠಡಿ ಡೆಮೊಲೇಷನ್ ಇಂದ ಹೊಸದೇನಾದ್ರು ಮಾಡುದಾದ್ರೆ, ಬಟ್ ಇಲ್ಲಿ ನಮ್ಮಲ್ಲಿ ಒಂದು ಸಣ್ಣದೊಂದು ಗ್ರೌಂಡ್ ಆಗ್ತದೆ ಅಂಗಣದಲ್ಲಿ, ನಮ್ಗೆ ಒಂದು ಖೋ ಖೋ ಆಡ್ಲಿಕ್ಕೆ ಒಂದು ಜಾಗ ಸಿಗ್ತದೆ. ಬಟ್ ಏನಂತ ಹೇಳಿದ್ರೆ ಇಲ್ಲಿ 2-3 ಕ್ಲಾಸ್ ಇರೋದ್ರಿಂದ ನಮ್ಮ ಮಕ್ಕಳಿಗೆ ನಾವು ಕಷ್ಟ ಆಗ್ತಾ ಉಂಟು. ಈಗ ರೋಡಲ್ಲಿ ನಾವು ಪ್ರಾಕ್ಟೀಸ್ ಕೊಡೋದಂದ್ರೆ ಈಗ ನಾವು ವೆಹಿಕಲ್ಗಳು ಜಾಸ್ತಿ, ರಿಕ್ಷಾದವ್ರು ಬರ್ತಾರೆ, ಮಧುಕರಲ್ಲಿ ಬಂದ್ಬಿಡ್ತಾರೆ. ಹಾಗಂತೇಳಿ ಬೆಳಿಗ್ಗೆ ಜಾವ ಅಂತ ಹೇಳಿದ್ರೆ ಬೆಳಿಗ್ಗೆ 4 ಗಂಟೆಗೆ ರಿಕ್ಷಾದ ಆಡೋದು ಜಾಸ್ತಿ. ಮತ್ತೇನಾದ್ರೂ ಇದೆಯಾ? ಬೆಂಚ್ ವ್ಯವಸ್ಥೆ ಬಾಯ್ಸ್ ಇದ್ದಾರೆ. ಏನೇನ್ ಈಗ ಅದನ್ನ ಓದ್ ಹೇಳ್ತಾರೆ, ಬರ್ಕೊಂಡದನ್ನ ಅದ್ರ ಬಿಟ್ಟು ಮತ್ತೆ ಏನಿದೆ ಅಂತ ಹೇಳಿ. ಊಟದ ಹಾಲ್ನ ಅವಶ್ಯಕತೆ ಇರುತ್ತದೆ. ಮಕ್ಕಳಿಗೆ ಡೆಸ್ಕ್ ಮತ್ತು ಬೆಂಚಿನ ಅವಶ್ಯಕತೆ ಇದೆ. ಪ್ರತಿ ತರಗತಿಗಳಿಗೆ ಒಂದೊಂದು ಕಪಾಟಿನ ಅವಶ್ಯಕತೆ ಇರುತ್ತದೆ. ಕಂಪ್ಯೂಟರ್ ಮತ್ತು ಪ್ರಿಂಟರ್ ಹಾಗೂ ಇಂಟರ್ನೆಟ್ನ ಅವಶ್ಯಕತೆ ಇರುತ್ತದೆ. ವಿಜ್ಞಾನ ಪರಿಕರಗಳು, ಗಣಿತ ಕಿಟ್ಗಳು ಹಾಗೂ ಕ್ಲಾಸಿಗೆ ಗ್ರೀನ್ ಬೋರ್ಡ್ಗಳ ಅವಶ್ಯಕತೆ ಇರುತ್ತದೆ. ಪ್ರೇಯರ್ ಮತ್ತು ಮೀಟಿಂಗ್ ಮಾಡಲು ಮೈಕು ಅವಶ್ಯಕತೆ ಇರುತ್ತದೆ. ಅಂದ್ರೆ ಒಂದ್ ಹಾಲ್ ಮಾಡ್ಕೊಂಡ್ಬಿಟ್ರೆ ಮಕ್ಕಳಿಗೆ ಊಟ ಹಾಕ್ಲಿಕ್ಕೂ ಒಂದೇ ಕಡೆ ಆಗ್ತದ, ಮತ್ತೇನ್ ಮೀಟಿಂಗ್ ಇದ್ರು ಮಾಡ್ಲಿಕ್ಕೆ ಆಗ್ತದೆ, ಪ್ರತಿಯೊಂದಕ್ಕೂ ಆಗ್ತದೆ. ಒಂದ್ ಹಾಲ್ ಬಿಟ್ರೆ ಅದೇ ಈಗ ಇದೇ ಸ್ಟಾಫ್ ಇಂದ ಆಗಿದ್ರೆ ಮೇಲ್ಗಡೆ ಬಿಟ್ಬಿಟ್ರೆ ಆಗ್ತಿತ್ತು. ನಾನು ಫಸ್ಟ್ ಡೇ ಬಂದಾಗ ಹೇಳಿದ್ದೇನೆ. ಮತ್ತೇನಾದ್ರು ಇದ್ರೆ ನೀವು ಮತ್ತೆ ಶಾಲೆ ಬಗ್ಗೆ ಅದಕ್ಕೆ ಮಾತಾಡ್ಬೇಕು. ಮಾಡ್ಬೇಕು ಅಂತ ಬೇಕಲ್ಲ, ಮತ್ತೇನಂದ್ರೆ ಮತ್ತೊಂದು ನಿನ್ನೆನೆ ಹೇಳಿದ್ದೀನಿ, ಏನಂದ್ರೆ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ. ಇನ್ನು ಬೇಕಾದ ಸವಲತ್ತುಗಳನ್ನು ಕೊಡುವಂತ ಅವಕಾಶ ಇದೆ, ಸ್ಥಳ ಇಲ್ಲ ಅಂತ ಏನಾಗಿ ಸಾಮಾನ್ಯವಾಗಿ ನಮ್ಮ ಶಾಲೆಗಳನ್ನು ಹೋದಾಗ ಎಲ್ಲ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆಯೋ ಅಲ್ಲಿ ಸವಲತ್ತುಗಳು ಕಡಿಮೆ ಇದೆ, ಎಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆಯೋ ಅಲ್ಲಿ ಸವಲತ್ತುಗಳಿದೆ. ಅಂದ್ರೆ ಎಲ್ಲ ಇದೆ, ಮಕ್ಕಳಿಲ್ಲ. ಬಹಳಷ್ಟು ಶಾಲೆಗಳನ್ನ ನಾವು ನೋಡ್ತಾರೆ. ಈಗ ನೀವು ಪಾಲಕರು ಮಾತಾಡಿದ್ರ ಬಗ್ಗೆ ಯಾರಾದ್ರೂ 1-2 ಜನ 4 ಜನ ಮಾತಾಡ್ರಿ, ಇಷ್ಟೆಲ್ಲ ಜನ ಇದ್ದೀವಿ. ಆನಂತರ ಸರ್ಗಳು ಮಾತಾಡ್ತಾರೆ, ಶಿಕ್ಷಕರು ಯಾರಾದ್ರೂ ಈ ವಿಷಯಗಳ ಕುರಿತು ಮಾತಾಡ್ಲಿಕ್ಕೆ ಅವ್ರಿಗೂ ಸಹಿತ ಅವಕಾಶ ಇದೆ. ಮತ್ತೇನಾದ್ರು ಕೇಳಿದ್ರೆ ಕೇಳ್ಬೋದು. ನಮ್ದು ಶಾಲೆ ಸ್ಟಾರ್ಟ್ ಆಗೋದು 9:30. ಆದ್ರೆ ನಮ್ಮ ಮಕ್ಕಳು 8 ಗಂಟೆ 7:45 ಶಾಲೆಗೆ ನಮಗೆ ಬೇಕಾದ 10 ನಿಮಿಷ ಮನೆಯಿಂದ ಬಟ್ ಆ ಭಾಗರ ಅಕಸ್ಮಾತ್ ರಿಕ್ಷಾ ಬರ್ತದೆ, ಬೈಕ್ನು ಬಂದು
ಅಲ್ಲ ಈಗ ತಾಯಿ ಕೆಲಸಕ್ಕೆ ಹೋಗಿ ತಂದೆನೂ ಕೆಲಸ ಅಕ್ಕ ಅಣ್ಣ ತಮ್ಮ ಅಜ್ಜ ಅಜ್ಜಿ ಸರ್ಕಾರದ ಆದೇಶದ ಈ ಒಂದು ಕಾರ್ಯಕ್ರಮ ಇಲ್ಲಿ ಪಾಲಕರು ಹಾಗೂ ವಿದ್ಯಾರ್ಥಿಗಳ ಒಂದು ಚರ್ಚಾಕೂಟ ಅಂತ ತಿಳಿಬೇಕಾಗ್ತದೆ. ಸರ್ಕಾರದ ಆದೇಶ ಇಲ್ಲಿ ಶಾಲೆ ಶುರುವಾಗುವುದು 9:30 ಒಂದು 4:30 ಅಂತ ಟೈಮ್ ಹೇಳಿದ್ದಾರೆ. ಇಲ್ಲಿ ನಮ್ಮಲ್ಲಿ ಶಾಲೆ ಬಂದಾಗ ಶಾಲೆಯ ಶಿಕ್ಷಣ ವ್ಯವಸ್ಥೆ ಕೊಡ್ತಾರೆ, ಮಕ್ಕಳಿಗೆ ಊಟ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಆದರೆ ಕೆಲವೊಂದು ಮಕ್ಕಳು ಶಾಲೆಗೆ ಬರಬೇಕಾದ್ರೆ ಸೈಕಲ್ ಮೇಲೆ ಬರ್ತಾರೆ. ಆ ಸೈಕಲ್ ಮೇಲೆ ಬರುವಾಗ ಕೆಲವೊಂದು ಮಕ್ಕಳು ಹೋಗ್ಬೇಕಾದ್ರೆ ಏನಾದರೂ ತೊಂದರೆ ಇದ್ರೆ ಅದು ಪಾಲಕರ ಮೇಲೆ ಜವಾಬ್ದಾರಿ ಆಗ್ತದೆ ಹೊರತು ಸೈಕಲ್ ಕೊಟ್ಟಿದ್ದರಿಂದ ತಮ್ಮ ಮಕ್ಕಳಿಗೆ ತೊಂದರೆ ಆಯ್ತು ಅಂತ ಹೇಳಿ ಶಿಕ್ಷಕರನ್ನು ದುರ್ಬಾಧಿಯಾಗ. ಯಾಕಂದ್ರೆ ಕೆಲವೊಂದು ಮಕ್ಕಳು ಸೈಕಲ್ ಮೇಲೆ ಸೈಕಲ್ ನಾನು ಪಾಲಕರಿಗೆ ಹೇಳ್ತೇನೆ, ಶಿಕ್ಷಕರಿಗೆ ಹೇಳುದಿಲ್ಲ. ಯಾಕಂದ್ರೆ ಸೈಕಲ್ ಮೇಲೆ ಬರ್ತಾರೆ ಕಷ್ಟಲ್ಲ. ಈಗ ಶಾಲೆ ಬಿಟ್ಟ ಮೇಲೆ ಕೆಲವೊಂದು ಮಕ್ಕಳು ಕಲಿತಾರೆ, ಅದಕ್ಕೆ ಹೋಗ್ತೇನೆ. ಆದ್ರೆ ಕೆಲವೊಂದು ಮಕ್ಕಳು ಶಾಲೆ ಬಿಟ್ಟು 4:30 7:30 ತನಕ ಸೈಕಲ್ ಹೊಡಿತಿರ್ತಾರೆ. ಕೆಲವೊಂದು ಸೈಕಲ್ ಕೊಟ್ಟಿದ್ರೆ ಆ ಮಕ್ಕಳು ಶಿಕ್ಷಣದಿಂದ ಆಗ್ತಾರೆ ಅಂತ ತಿಳಿಬೇಡಿ. ಸೈಕಲ್ ಹೊಡಿದ ಮಕ್ಕಳೇ ಹುಷಾರಾಗ್ತಾರೆ ಅಂತ ನೀವು ಯಾರು ತಿಳಿಬೇಡಿ. ಯಾಕಂದ್ರೆ ನಾನು ತಿಳಿತಿದ್ದೇನೆ ಎಷ್ಟೋ ಮಕ್ಕಳು ಏನಿಲ್ಲ ಹಿಂದ್ಗಡೆ ಮೊನ್ನೆ ರಾತ್ರಿ ಒಬ್ಬರಿಗೆ ಸೈಕಲ್ ಹೊಡ್ಕೊಂಡೇ ಹೋಗಿದ್ದಾರೆ ಶಾಲಾ ಮಕ್ಕಳು. ಯಾಕಂದ್ರೆ ಹೋಗಿದ್ದಾರೆ ಅವರಿಗೆ. ಅಂದ್ರೆ ಏನಾಗಿದೆ, ನಮ್ಮ ಮಕ್ಕಳನ್ನೇ ನಾವೇ ಹಾಳು ಮಾಡ್ತಿದ್ದೇವೆ. ಅದನ್ನ ಸ್ವಲ್ಪ ತಿಳ್ಕೊಳ್ಳಿ. ಸೈಕಲ್ ಒಂದು 10 ನಿಮಿಷ ಆದಿಗೂ ನೀವು ಸೈಕಲ್ ಈ ಶಾಲೆಯಲ್ಲಿ ಕಳಿಸ್ಕೊಡುವುದಂತ ವ್ಯವಸ್ಥೆ ಸ್ವಲ್ಪ ಮಾಡಿ. ಸೈಕಲ್ ಬರೀಬೇಕಂತ ಹೇಳುದಿಲ್ಲ. ಆದ್ರೆ ಸರ್ಕಾರ ಇಷ್ಟೆಲ್ಲ ಸೌಲಭ್ಯ ಕೊಟ್ಟು ನಮ್ಮ ಮಕ್ಕಳನ್ನೇ ನಾವೇ ವಂಚನೆಗೆ ಒಳಪಡಿಸ್ಬಾರ್ದು. ನೋಡಿ, ಕೆಲವೊಂದು ಸೈಕಲ್ ಹೊಡಿತಾರೆ, ಪುಸ್ತಕ ಬಿಡ್ತಾರೆ, ಓದ್ತಾರೆ, ಹಾಗಿದ್ರೆ ಅದು ನೋಡಿದಾಗ ನೋಡ್ತದೆ ಇವ್ರು ಪುಸ್ತಕ ಬಿಡುವುದಿಲ್ಲ, ಇವ್ರು ಸೈಕಲ್ಲೇ ಇಡುವಂತ ಮಕ್ಕಳಿಗೆ ಹೋಗ್ತಿದ್ದಾರೆ. ಅಂದ್ರೆ ನನಗೆ ಕೆಲವೊಂದು ಮಕ್ಕಳ ಅನುಭವ ಇದೆ. ಕೆಲವೊಂದು ಮಕ್ಕಳು ಹೇಳ್ತಾರೆ ಆ ಪುಸ್ತಕಕ್ಕೆ ವಿದ್ಯಾಪೀಠ ಅಂತಾರೆ, ಆ ವಿದ್ಯಾಪೀಠಕ್ಕೆ ಸರಿಯಾಗಿ ಹೊಡಿಲಿಕ್ಕೆ ಬಿಟ್ಟಿದ್ದಾರೆ ಎಷ್ಟೋ ಮಕ್ಕಳು. ಅಲ್ಲ ನನ್ನ ಅನುಭವ ಹೇಳ್ತಿದ್ದೇನೆ. ಅಲ್ಲ ನನ್ನ ಅನುಭವ ಹೇಳ್ತೇನೆ. ಈ ಪಟ್ಟಿಗಳ ವಿದ್ಯಾಪೀಠ ಬೇಕು. ಆ ವಿದ್ಯಾಪೀಠದಿಂದ ಈಗೆಲ್ಲರೂ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿದೆ. ಯಾಕಂದ್ರೆ ನಿಮ್ಮ ಮಕ್ಕಳನ್ನ ನೀವು ಹಾಳು ಮಾಡ್ಬೇಡಿ. ಯಾಕಂದ್ರೆ ಸೈಕಲ್ ಕೊಡಿ ಅಂದ್ರೆ ಒಂದು 10 ನಿಮಿಷ ಸೈಕಲ್ ರಸ್ತೆ ಗದ್ದೆ ಎಲ್ಲ ಹೋಗ್ಬಿಡ್ತಾರೆ. ಇಷ್ಟು ಅವ್ರು ನೋಡ್ತಾರೆ ನನಗೆ ಸೈಕಲ್ ಸಿಗೋಬಿಟ್ಟು ನಾನು ಶಾಲೆಗೆ ಹೋಗ್ತೀನಿ. ಇದು ಬರುದು ಅಲ್ಲ. ಯಾಕಂದ್ರೆ ಅಂತಿಲ್ಲ, ಕೆಲವೊಂದು ಕಡೆಗೆ ಒಳ್ಳೆ ಶಿಕ್ಷಣ ವ್ಯವಸ್ಥೆ ಅಂತ ಹೇಳಿದ್ರೆ ನಾವು ಅದುವರೆಗೆ ಬರಪ್ಪ ನಮ್ಮ ಶಿಕ್ಷಣ ಕೊಡ್ತೇವೆ, ಒಳ್ಳೆ ವ್ಯವಸ್ಥೆ ಕೊಡ್ತೇವೆ, ಸೂರ್ಯನ ಗೊತ್ತಾಗ್ಬಿಟ್ಟು ಅಂತ ಹೇಳಿದ್ರಿಂದ ಶ್ರೀಮಂತ ಒಳ್ಳೆ ದೇಶೀಯ ಕ್ರಿಕೆಟ್ ಆಟ ಕಲಿಸ್ತೇವೆ ಅದಕ್ಕೆ ಕೊಡ್ತಿಲ್ಲ. ಸೈಕಲ್ ಹೊಡೆದಂದ್ರೆ ಇಂತ. ಯಾಕಂದ್ರೆ ಹೇಳಿದ್ರೆ ಸರ್ಕಾರದಿಂದ ಶಿಕ್ಷಣ ಎಷ್ಟು ಬರ್ತದಂದ್ರೆ ಹಿಂದಿನ ಶಿಕ್ಷಣಕ್ಕೂ ಈಗಿನ ಶಿಕ್ಷಣಕ್ಕೂ ಅಂದ್ರೆ ಶಿಕ್ಷಣದಲ್ಲಿ ನಾವು ಹಿಂದೆ ಕಲಿಬೇಕಾದ್ರೆ ಮೊದಲೆಲ್ಲ ಶಾಲೆಯಲ್ಲಿ ಕೊಡ್ತಿದ್ರು. ಅದು ಮತ್ತೆ ಆಯ್ತು, ನಾವು ಹೈಸ್ಕೂಲಿಗೆ ಹೋಗ್ಬಿಟ್ಟು ನಡ್ಕೊಂಡು ಹೋಗ್ತಿದ್ವಿ, ಕಾಲೇಜಿಗೆ ನಡ್ಕೊಂಡು. ಈಗ ಅಂತ ವ್ಯವಸ್ಥೆ ಇಲ್ಲ, ಬಸ್ ಇದೆ ವ್ಯವಸ್ಥೆ. ಆದರೂ ಮಕ್ಕಳು ಶಿಕ್ಷಣ ಓದಿಸುವಂತ ಜವಾಬ್ದಾರಿ ಮಾಡ್ಬೇಕು. ಕೆಲವೊಂದು ಮಕ್ಕಳು ನಾವೇನೆ ನಮ್ದಿಂದ ಎಲ್ಲೋದು ಶಾಲೆಯಲ್ಲಿ ಕೆಲವೊಂದು 8:30 ಆದ್ಮೇಲೆ ಶಾಲೆ ಮಕ್ಕಳು ಕೆಲವೊಂದು ಮಕ್ಕಳು ಬೆಳಿಗ್ಗೆ ತರ್ತಾರೆ ಸ್ನಾನ ಮಾಡಿ ಶಾಲೆ ಬಂದು ಪುಸ್ತಕ ಅಷ್ಟೇ ಓದುವುದಿಲ್ಲ, ಇಲ್ಲ. ಕೆಲವರಿಗೆ ಅದ್ರ ಬಗ್ಗೆ ಇದಿಲ್ಲ. ಯಾಕಂದ್ರೆ ನಿಮ್ಮ ಮಕ್ಕಳನ್ನ ನೀವು ಯಾಕಂದ್ರೆ ಪಾಲಕರು ಹೆಚ್ಚಿಗೆ ಬಂದ್ರಿಂದ ಪಾಲಕ, ಶಿಕ್ಷಕ ಮತ್ತು ವಿದ್ಯಾರ್ಥಿ ಇದು 3 ಸೈಕಲ್. ಅದು 3 ಟೈರ್ ಚಕ್ರ ಇದಂತ. ಯಾವ್ದಾದ್ರೂ ಒಂದು ಟೈರ್ ಏನಾದ್ರೂ ಇದ್ರೆ ಅದು ಒಂದು ಸೈಡ್ ಇರ್ತದೆ. ಆದ್ರೆ ನಾವು 3 ಜನ ಒಂದ್ರೆ 3D ಸೈಕಲ್ ರೀತಿಯಲ್ಲಿ ಇರ್ಬೇಕು. ಒಂದಕ್ಕೊಂದು ಆಟೋ ರಿಕ್ಷಾ ನಂಗೆ ಇರ್ಬೇಕು. ಯಾರು ನಾವ್ಯಾವ್ದು ತೊಂದರೆ ಅದಕ್ಕಾಗಿ ಮಕ್ಕಳು ಏನು ಶಿಕ್ಷಣದಿಂದ ವಂಚಿತ ಒಬ್ಬ ಸಮಾಜಮುಖಿಯಾಗಿ ಇರಬೇಕು. ಶಿಕ್ಷಣ ಮಾಡೋದು ನೌಕರಿ ಸಲುವಾಗಿ ಅಂತ ಅದೊಂದು ತಿಳಿಬೇಡಿ, ಶಿಕ್ಷಣದಿಂದ ನೌಕರಿ ಅಂತ ಬೇಡಿ. ಯಾಕಂದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಏನೇನಾಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಂದ್ರೆ ಎಷ್ಟು ಬ್ರಿಲಿಯಂಟ್ ಇದ್ರೂ ಕೆಲವರಿಗೆ ಆಗುದಿಲ್ಲ, ಮೀಸಲಾತಿ ಹೋಗುದಿಲ್ಲ. ಆದ್ರಿಂದ ದಯಮಾಡಿ ಎಲ್ಲರೂ ತಮ್ಮ ಮಕ್ಕಳನ್ನು ಒಳ್ಳೆಯ ರೀತಿಯಾಗಿ ಶಾಲೆಗೆ ಬಂದಿದ್ದಾರೆ, ಓದಿಸುವುದು ಜವಾಬ್ದಾರಿಯನ್ನು ನೀವು ಮಾಡಿ ಅಂತ ಹೇಳಿ ನನಗೆ ಅವಕಾಶ ಮಾತನಾಡಲಿಕ್ಕೆ ಅವಕಾಶ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ಅಗತ್ಯ
ಹುಷಾರ್ ನಾವು ಸಮಾಜದಾಗ ಎಲ್ಲ ಪಾಲಕ ಪೋಷಕರು ವಿದ್ಯಾರ್ಥಿಗಳು ಮೊದಲನೇದಾಗಿ ಎಲ್ಲರೂ ಕೂಡ ಒಂದ್ಸರಿ ಚಪ್ಪಳೆ ಹೊಡಿಬೇಕು. ಇದು ಯಾಕೆ ಅಂತ ಹೇಳಿದ್ರೆ ಎಲ್ಲ ಪಾಲಕರು ಬಂದಿರೋದು ಆಯ್ತಾ. ಅಂದ್ರೆ ಇಲ್ಲಿಂದ ನಾವೇನು ಬದಲಾವಣೆ ಆಗ್ತಾ ಇದ್ದೀವಿ. ಈಗ ಟೀಚರ್ಸ್ ಅವರು ಫೋನ್ ಮಾಡಿರ್ತಾರೆ, ಬಂದು ಕಳಿಸಿರ್ತಾರೆ. ಅಂದ್ರೆ ಮುಖ್ಯವಾಗಿ ನೀವು ಬರಲೇಬೇಕು ಅಂತ ಅವಾಗ ಯಾರು ಕೂಡ ತಪ್ಪಿಸ್ಕೊಳ್ಬಾರ್ದು ಪಾಲಕರು. ಇದು ಮೊದಲನೇ ನಾವೀಗಾಗಲೇ ಚರ್ಚೆ ಮಾಡಿದ್ವಿ, ಬೇಗ ಮಕ್ಕಳು ಬರ್ತಾರೆ ಅಂತ ಹೇಳಿ ಅಲ್ವಾ. ಆದ್ರೆ ನೀವು ಮೊದಲಿಗೆ ಟೀಚರ್ ಕರೆದ ಬರಬೇಕು. ನೀವು ಆ ಶಿಸ್ತನ್ನ ಕಾಪಾಡಿದ್ರೆ ಮಾತ್ರ ಮಕ್ಕಳು ಆ ಶಿಸ್ತನ್ನ ಕಾಪಾಡ್ತಾರೆ. ಗೊತ್ತಾಯ್ತಾ? ಒಂದನೇದು. ಎರಡನೇದು ಮತ್ತೊಂದ್ಸರಿ ಚಪ್ಪಳ ಹೊಡೆದು. ಯಾಕಂದ್ರೆ ನಮ್ಮ ಶಾಲೆಗೆ ಒಳ್ಳೆ ಟೀಚರ್ ಸಿಕ್ಕಿದ್ದಾರೆ. ಗೊತ್ತಾಯ್ತಾ? ಇಲ್ಲಿ ನಾನು ನನ್ನ ಮಕ್ಕಳು 1ನೇ ಇದ್ದಾರೆ, 4ನೇ ಇದರಿಂದ ನಾನು ಪ್ರತಿದಿನ ಕೂಡ ಅವರು ಹೋಮ್ವರ್ಕ್ ಅನ್ನು ನೋಡ್ತೀನಿ. ಮತ್ತೆ ಅದರ ನಂತರ ಟೀಚರ್ ಚೆಕ್ ಮಾಡಿದಾರೆ ಇಲ್ಲ ಅಂತ ನೋಡ್ತೀನಿ. ನಮ್ಮ ಮಕ್ಕಳು ಏನಾದ್ರು ತಪ್ಪು ಬರೆದಿದ್ರೆ ಅದನ್ನ ರೆಡಿ ಮಾಡಿದಾರ ಅಥವಾ ಇಲ್ವಾ, ತಪ್ಪು ಬರೆದ್ರು ಕೂಡ ಮಾರ್ಕ್ಸ್ ಕೊಟ್ಟಿದಾರ ಅಂತ ನಾನು ಚೆಕ್ ಮಾಡ್ತೇನೆ. ಗೊತ್ತಾಯ್ತಾ? ಸರಿಯಾದ ಕೆಲಸನ ನಮ್ಮ ಟೀಚರ್ ಮಾಡಿದ್ರೆ ಈಗಲಿಂದನೇ ಅವರನ್ನ ತಿದ್ದುತ್ತಾ ಇದ್ದಾರೆ. ಹಾಗಾಗಿ ನಮ್ಮ ಶಾಲೆಗೆ ಒಳ್ಳೆ ಶಿಕ್ಷಕರು ಸಿಕ್ಕಿರೋದ್ರಿಂದ ನಮ್ಮ ಕೆಲಸ ಏನು, ನಾವು ಒಂದು ಅರ್ಧ ತಾಸು ಮಕ್ಕಳನ್ನ ನೋಡ್ಬೇಕಲ್ಲ. ಬೆಳಿಗ್ಗೆ ಬಂದಿರ್ತಾರೆ, ಸಂಜೆಗೆ ಅವರು ಮನೆ ಹೋಗಿರ್ತಾರೆ, ನಾವು ಬೇರೆ ಕಡೆ ಕೆಲ್ಸಕ್ಕೆ ಹೋಗಿರ್ತೀವಿ. ಬಂದಾವಾಗ ಮಕ್ಕಳ ಹತ್ರ ಅವ್ರ ದಿನಚರಿ ಕೇಳಬೇಕು. ದಿನಚರಿ ಅಂದ್ರೆ ಗೊತ್ತಾಯ್ತಾ? ನೀವು ತಲೆಯಲ್ಲಿ ನೆನ್ಪು ಮಾಡ್ತೀವಿ, ಬೆಳಿಗ್ಗೆ ನಾನು ಏನ್ ಕೆಲಸ ಮಾಡಿದೆ, ಆಮೇಲೆ ಎಲ್ಲ ಹೋದೆ, ಏನ್ ಮಾಡಿದೆ ಅಂತ ಹೇಳಿ. ಹಾಗೆ ಮಕ್ಕಳು ಕೂಡ ದಿನಚರಿ ಕೇಳಬೇಕು. ಫಸ್ಟ್ ಯಾವ ಸಬ್ಜೆಕ್ಟ್ ತಗೊಂಡ್ರು, ಏನೇನು ಕಲ್ಸಿದ್ರು, ಅದನಂತರ ಏನಾಯ್ತು, ಆಮೇಲೆ ಎಷ್ಟೊತ್ತಿಗೆ ಬೆಳಿಗ್ಗೆ ಹೊಡೆದ್ರು, ಆಮೇಲೆ ಮತ್ತೆ ಯಾವ ಟೀಚರ್ ಬಂದ್ರು, ಆ ದಿನಚರಿ ಕೇಳಿದ್ರೆ ಅವರಿಗೆ ಶಾಲೆಯಲ್ಲಿ ಕಲಿಸಿರೋದನ್ನ ಮತ್ತೆ ನೆನಪು ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಊಟ ಮಾಡಿದ್ದು ಕೇಳ್ಬೇಕು, ಏನು ಊಟ ಮಾಡಿದ್ರಿ? ಇಲ್ಲಿರೋ ಟೀಚರ್ 9 ಜನ ಇದ್ರೆ ನೀವು ಕೂಡ ಮನೇಲಿ ಒಬ್ಬರು ಟೀಚರ್ ಆಗ್ತೀರಿ. ನೀವು ದಿನಚರಿ ಕೇಳಿದ್ರೆ ಅವರಿಗೆ ಮತ್ತೆ ರಿವಿಷನ್ ಆಗ್ತದೆ. ನೀವು ಕೇಳಬೇಕು. ಗೊತ್ತಾಯ್ತು? ಅದ್ರ ಜೊತೆಗೆ ಪರೀಕ್ಷೆ ಸಂದರ್ಭದಲ್ಲಿ ಮಾತ್ರ ಓದಿಸಬಾರ್ದು, ಸ್ಟಾರ್ಟಿಂಗ್ ಇರೋರು ಕೂಡ ಓದಿಸ್ಬೇಕು. ಇನ್ನು ನಾವು ಇಲ್ಲಿ 10-10:30 ಒಳಗಡೆ ಬರಬೇಕು ಅಂತ ಎಲ್ಲ ಪಾಲಕರಿಗೂ ಹೇಳಿದ್ರು. ಎಲ್ಲರೂ 10:10ವರೆಗೆ ನೀವು 10:30, 10:40, 11 ಹತ್ರ ಬಂದ್ರಿ. ಮಕ್ಕಳಿಗೆ ಯಾಕೆ ಮೊದಲೇ ಕಳಿಸ್ತೀರಾ? 9:30 ಅಂದ್ರೆ ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಕಳಿಸ್ಬೇಕಲ್ಲ ಶಾಲೆಗೆ. ಅವರು 8 ಗಂಟೆಗೆ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಿದ್ರೆ ಅಲ್ಲಿ ಏನಾದ್ರು ಅನಾಹುತ ಆದ್ರೆ ಯಾರಿಗೆ ಜವಾಬ್ದಾರಿ? ನಿಮಗೆ ತೊಂದರೆ. ನಿಯಮಿತ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. 9 ರಿಂದ 9:30 ಒಳಗಡೆ ಮಕ್ಕಳನ್ನ ಶಾಲೆಗೆ ನೀವು ಕಳಿಸ್ಬೇಕು. 9 ಗಂಟೆಗೆ ಗೇಟ್ ತೆಗಿತಾರೆ. ಅದಕ್ಕಿಂತ ಪೂರ್ವದಲ್ಲಿ ನೀವು ಕಳಿಸಿದ್ರೆ ಅದು ಶಾಲೆಗೆ ಸಂಬಂಧಪಟ್ಟಂತ ಘಟನೆ ಆಗಿರೋ ಅವ್ರ ಜವಾಬ್ದಾರಿ ಆಗುದಿಲ್ಲ. ಗೊತ್ತಾಯ್ತಾ? ಹಾಗಾಗಿ ಇಲ್ಲಿ ನಾವು ಕೇವಲ ಗೇಟ್ ತೆಗಿಲಿಲ್ಲ ಅಂತಾನೆ ದೊಡ್ಡ ಸಮಸ್ಯೆ ಮಾಡಿರ್ತೀವಿ. ನಮ್ಮ ಮಕ್ಕಳು ಹೇಗೆ ಓದ್ತಾರೆ ಅಂತೇಳಿ ನಾವು ಶಾಲೆಗೆ ಬಂದು ಕೇಳಿರುವುದಿಲ್ಲ. ಅದು ಇಂಪಾರ್ಟೆಂಟ್. ನಮ್ಮ ಮಕ್ಕಳು ಶಾಲೆಯಲ್ಲಿ ಹೇಗೆ ಓದ್ತಾರೆ ಅನ್ನೋದನ್ನ ನಾವು ನೋಡ್ಬೇಕು. ಗೊತ್ತಾಯ್ತಾ? ಈಗ ನಮ್ಮ ತಾಲೂಕಿನಲ್ಲಿ ಎಷ್ಟು ಮಕ್ಕಳು ಇರೋದು ನಮ್ಮ ಶಾಲೆ. ಹಾಗಾಗಿ ಸರ್ಕಾರದಿಂದ ಯಾವ್ಯಾವ ಸೌಲಭ್ಯಗಳು ಬೇಕು ಅಂತೇಳಿ ಒಂದು ಪಟ್ಟಿಯನ್ನ ಮಾಡಿದ್ದಾರೆ. ಆ ಎಲ್ಲ ಸೌಲಭ್ಯಗಳು ಸಿಗಬೇಕು ಅಂತ ಹೇಳಿದ್ರೆ ಪಾಲಕರ ಸಪೋರ್ಟ್ ಬೇಕಾಗುತ್ತೆ. ಗೊತ್ತಾಯ್ತಾ? ಯಾವುದೇ ಕಾರಣಕ್ಕೂ ಈಗ ಶಾಲೆ ಬಿಟ್ಟ ಮಕ್ಕಳ ಹತ್ರ ನಾವು ಹಿಂದುಳಿಬಾರ್ದು. ನಾವು ನಮ್ಮ ಮಕ್ಕಳು ಶಾಲೆಗೆ ಓದದೇ ಇರಲಿ, ನಮ್ಮ ಶಾಲೆಗೆ ಏನೇನು ಸೌಲಭ್ಯಗಳು ಬೇಕು ಅಥವಾ ಏನೇ ಒಂದು ಕಾರ್ಯಕ್ರಮ ಆದ್ರೆ ನಾವು ಭಾಗವಹಿಸುವಂತ ಒಂದು ಗುಣವನ್ನ ಬೆಳೆಸ್ಕೊಳ್ಬೇಕು. ಅರ್ಥಾಯ್ತಾ? ಓಕೆ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಮಗುವಿನ ವಿದ್ಯಾಭ್ಯಾಸದ ಬಗ್ಗೆ ಲಕ್ಷ್ಯ ಕೊಡುವಂತವರು ನೀವೇ. ಹೆಚ್ಚಿನ ಸಮಯ ನಿಮ್ಮ ಜೊತೆನೇ ಇರ್ತಾರೆ ಮಕ್ಕಳು. ಗೊತ್ತಾಯ್ತಾ? 4-5 ತಾಸು ಮಾತ್ರ ಶಾಲೆಯಲ್ಲಿ ಇರ್ತಾರೆ. ಹಾಗಾಗಿ ಒಂದೊಂದೇ ವಿದ್ಯಾರ್ಥಿಗಳನ್ನ ಇಳಿಸಿ ಕಲಿಸಲು ಆಗುವುದಿಲ್ಲ ಟೀಚರ್ಗೆ. ಈಗ ಒಂದು 30 ಮಕ್ಕಳಿದೆ ಅಂತ ಹೇಳಿದ್ರೆ ಒಬ್ಬೊಬ್ಬರನ್ನೇ ಹಿಡಿದು ಕಲಿಸ್ಲಿಕ್ಕೆ ಆಗ್ತದಾ? ಇಲ್ಲ. ನೀವು ಕೂಡ ಮನೆಯಲ್ಲಿ ಅವರಿಗೆ ಹೇಳ್ಕೊಡ್ಬೇಕು. ಅರ್ಥ ಆಯ್ತಾ? ಹಾಗೆ ಮುಂದೆ ಏನಾದ್ರೂ ಸಭೆ ಕರೆದವಾಗ ಅಥವಾ ಪಾಲಕರ ಮೀಟಿಂಗ್ ಕರೆದವಾಗ ಇಮಿಡಿಯೇಟ್ ಆಗಿ ಟೀಚರ್ ಫೋನ್ ಮಾಡಿ ಶಾಲೆಗೆ ಬಂದೋಗಿ ಅಂತ ಹೇಳಿದವಾಗ ನೀವು ಬಂದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಮಗುವಿನ ಶೈಕ್ಷಣಿಕ ಮಟ್ಟ ಮೇಲ್ಮುಖಕ್ಕೆ ಹೋಗ್ತದೆ. ಗೊತ್ತಾಯ್ತಾ? ಹಾಗೆ
ಮತ್ತೆ ಮಕ್ಕಳೇನಾದ್ರೂ ಅನಾಹುತ ಮಾಡ್ಕೊಂಡಾವಾಗ ಶಾಲೆಗೆ ಬಂದು ಜಗಳ ಮಾಡೋದನ್ನ ನಿಲ್ಲಿಸ್ರಿ. ಮಕ್ಕಳಲ್ಲಿ ಕೇಳ್ರಿ ಯಾರೇನ್ ಮಾಡಿದ್ರು ಏನು ಎಷ್ಟ ಅಂತೇಳಿ. ಅವರಲ್ಲಿ ನೀವು ಪ್ರಶ್ನೆ ಹಾಕಿದ್ರೆ ಆನ್ಸರ್ ಸಿಗ್ತದೆ. ಅದಕ್ಕಿಂತ ಪೂರ್ವದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಮಗು ಕೊಡದ ಅಂತೇಳಿ ಸಡನ್ ಆಗಿ ಶಾಲೆಗೆ ಬಂದು ಏನಾಯ್ತು ಅಂತ ಕೇಳೋದು ಇದು ವೇದಿಕೆ ಅಲ್ಲ. ಗೊತ್ತಾಯ್ತಾ? ಮತ್ತು ನಿಮ್ಮ ಮಕ್ಕಳನ್ನ ನೀವು ಕೇಳಬೇಕು ಏನೇನಾಯ್ತು ಅಂತ. ಅರ್ಥ ಆಯ್ತಾ? ಹಾಗಾಗಿ ಈ ಒಂದು ಪಾಲಕ ಪೋಷಕ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ವಂದನೆಯನ್ನ ಸಲ್ಲಿಸ್ತಾ ನಾನು